ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಿರಂಜನ್ ಬಿ ದಾಸ್. ಮೊದಲಿಗೆ ಮುಖ್ಯಾಂಶಗಳು. ಅವಿಭಜಿತ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಕೆಲ ಶಾಸಕರಿಗೆ ಪ್ರಚಾರದ ಹುಚ್ಚು. ನೀರಾವರಿ ವಿಚಾರದಲ್ಲಿ ಜಿಲ್ಲೆಗಳ ಶಾಸಕರಿಂದಲೇ ವಿರೋಧ. ಆಗಸ್ಟ್ನಲ್ಲಿ ಪ್ರಧಾನಿ ಬಳಿ ಉಭಯ ಜಿಲ್ಲೆಗಳ ರೈತರ ನಿಯೋಗ. ಮುಳಬಾಗಲು ಶಾಸಕ ಸಮೃದ್ಧಿ ಮಂಜುನಾಥ್. ದೂರವಾಗಿದ್ದ ಜೋಡಿಗಳ ಒಂದು ಮಾಡಿದ ಲೋಕ್ ಅದಾಲತ್. 3 ಜೋಡಿಗಳನ್ನು ಒಂದು ಮಾಡಿ ಮಾನವೀಯತೆ ಮೆರೆದ ನ್ಯಾಯಾಧೀಶರ ಸಮ್ಮುಖದಲ್ಲಿ ಮತ್ತೆ ಒಂದಾದ ಜೋಡಿಗಳು. ಚಿಕ್ಕಬಳ್ಳಾಪುರ ನಗರಸಭೆಗೆ 5ನೇ ಹಣಕಾಸು ಆಯೋಗ ಭೇಟಿ. ಆಯೋಗದ ಅಧ್ಯಕ್ಷ ಡಾಕ್ಟರ್ ಸಿ ನಾರಾಯಣಸ್ವಾಮಿ ನೇತೃತ್ವದ ತಂಡ ಭೇಟಿ. ಸದಸ್ಯರೊಂದಿಗೆ ಚರ್ಚೆ. ಚುನಾಯಿತ ಸದಸ್ಯರಿಂದ ಮಾಹಿತಿ ಪಡೆದ ತಂಡ. ನಂಜನಗೂಡಿನಲ್ಲಿ ಚಿರತೆಗಳ ದಾಳಿಗೆ ಕುರಿಗಳ ಬಲಿ. ಪಶು ಆಸ್ಪತ್ರೆ ಮುಂಭಾಗದಲ್ಲಿ ಮೃತಪಟ್ಟ ಕುರಿಗಳೊಂದಿಗೆ ಮಾಲೀಕರ ಅಳಲು. ತಗಡೂರು ಗ್ರಾಮಸ್ಥರಿಂದ ಚಿರತೆ ಸೆರೆಗೆ ಆಗ್ರಹ. ವಾರ್ತೆಗಳ ವಿವರ. ಉಭಯ ಜಿಲ್ಲೆಗಳ ಕೆಲ ಶಾಸಕರಿಗೆ ಪ್ರಚಾರದ ಹುಚ್ಚು. ಹಾಗಾಗಿ ಜಿಲ್ಲೆಗಳಿಗೆ ಆಗಬೇಕಾದ ಅನುಕೂಲಗಳಿಗಿಂತ ತಾವು ಪ್ರಚಾರ ಪಡೆಯುವುದೇ ಮುಖ್ಯವಾಗಿದೆ. ಇದರಿಂದ ನೀರಾವರಿ ಯೋಜನೆಗಳ ಬಗ್ಗೆ ತಾವು ಸದನದಲ್ಲಿ ಮಾತನಾಡುವಾಗ ಹೊರ ಜಿಲ್ಲೆಗಳ ಶಾಸಕರಿಗಿಂತ ನಮ್ಮದೇ ಜಿಲ್ಲೆಗಳ ಶಾಸಕರು ಅಡ್ಡಿಪಡಿಸುವುದು ಹೆಚ್ಚಾಗಿದೆ ಎಂದು ಮುಳಬಾಗಿಲು ಶಾಸಕ ಸಮೃದ್ಧಿ ಮಂಜುನಾಥ್ ಅಸಹಾಯಕತೆ ವ್ಯಕ್ತಪಡಿಸಿದರು. ಚಿಕ್ಕಬಳ್ಳಾಪುರ ನಗರದಲ್ಲಿ ಶಾಶ್ವತ ನೀರಾವರಿ ಹೋರಾಟ ಸಮಿತಿಯಿಂದ ಇಂದು ದುಂಡು ಮೇಜಿನ ಸಭೆ ಆಯೋಜಿಸಲಾಗಿತ್ತು. ಪ್ರತಿ ವಿಧಾನಸಭೆ ಅಧಿವೇಶನದ ವೇಳೆಯೂ ಈ ಸಭೆ ಆಯೋಜಿಸಿ ಜಿಲ್ಲೆಯ ನೀರಾವರಿ ಸಮಸ್ಯೆ ಬಗ್ಗೆ ಸದನದಲ್ಲಿ ಧ್ವನಿ ಎತ್ತುವಂತೆ ಶಾಶ್ವತ ನೀರಾವರಿ ಹೋರಾಟಗಾರರು ಮನವಿ ಮಾಡುತ್ತಲೇ ಇದ್ದು, ಇವರಿಗೆ ಯಾವುದೇ ಶಾಸಕರು ಈ ಸಭೆಗೆ ಬಂದ ಉದಾಹರಣೆಯೇ ಇಲ್ಲ. ಆದರೆ ಇಂದು ಮುಳಬಾಗಿಲು ಶಾಸಕ ಸಮೃದ್ಧಿ ಮಂಜುನಾಥ್ ಸಭೆಗೆ ಆಗಮಿಸುವ ಜೊತೆಗೆ ನೀರಾವರಿ ಹೋರಾಟಗಾರರಿಗೆ ಹಲವು ಭರವಸೆಗಳನ್ನು ನೀಡಿದ್ದು ವಿಶೇಷ. ಚಿಕ್ಕಬಳ್ಳಾಪುರ ಹಾಗೂ ಕೋಲಾರ ಜಿಲ್ಲೆಗಳ ರೈತರು ಬೆಳೆಯುತ್ತಿರುವ ತರಕಾರಿ ಖರೀದಿಸಲು ಬೆಂಗಳೂರಿನ ಜನತೆ ಹೆದರುವ ಸ್ಥಿತಿ ನಿರ್ಮಾಣವಾಗಿದೆ. ಅಪಾಯಕಾರಿ ಹೆಚ್ಎನ್ ಮತ್ತು ಕೆಸಿ ವ್ಯಾಲಿ ನೀರು 3ನೇ ಹಂತದ ಶುದ್ಧೀಕರಣ, ಎತ್ತಿನಹೊಳೆ ಯೋಜನೆ ಶೀಘ್ರ ಅನುಷ್ಠಾನ ಸೇರಿದಂತೆ ಇತರೆ ಮೂಲಗಳಿಂದ ಜಿಲ್ಲೆಗಳಿಗೆ ಶಾಶ್ವತ ನೀರಾವರಿ ಒದಗಿಸುವ ಬಗ್ಗೆ ಸದನದಲ್ಲಿ ಈಗಾಗಲೇ ಧ್ವನಿ ಎತ್ತಲಾಗಿದೆ. ಈ ಬಾರಿಯ ಸದನದಲ್ಲಿಯೂ ಅಗತ್ಯ ದಾಖಲೆಗಳೊಂದಿಗೆ ಸದನದಲ್ಲಿ ಸರ್ಕಾರವನ್ನ ಪ್ರಶ್ನೆ ಮಾಡಲಾಗುವುದು ಎಂದು ಶಾಸಕ ಮಂಜುನಾಥ್ ಹೇಳಿದ್ರು. ಈ ಸಭೆಗೆ ಬರುವ ಸಂದರ್ಭ ಉಭಯ ಜಿಲ್ಲೆಗಳ ಹಲವು ಶಾಸಕರಿಗೆ ಕರೆ ಮಾಡಿ ಸಭೆಗೆ ಬರುವಂತೆ ಆಹ್ವಾನ ನೀಡಿದೆ. ಆದರೆ ಸಭೆಗೆ ಬರುವುದು ಸಮಯ ವ್ಯರ್ಥ ಎಂಬ ರೀತಿಯಲ್ಲಿ ಕೆಲ ಶಾಸಕರು ಪ್ರತಿಕ್ರಿಯೆ ನೀಡಿದ್ದು ನೋವು ತಂದಿದೆ. ಜಿಲ್ಲೆಯ ಜನತೆಯ ದಶಕಗಳ ಕನಸಾದ ನೀರಾವರಿ ಯೋಜನೆಗಳ ಬಗ್ಗೆ ಸದನದಲ್ಲಿ ಮಾತನಾಡೋದು ಸಮಯ ವ್ಯರ್ಥ ಎನ್ನುವುದಾದರೆ ನಾವು ಜನಪ್ರತಿನಿಧಿಗಳಾಗಿರುವುದೇ ವ್ಯರ್ಥ ಎಂದು ಅವರು ಅಸಮಾಧಾನ ಹೊರಹಾಕಿದ್ರ. ಅಲ್ಲದೆ ಸಭೆಗೆ ಬರುವುದಕ್ಕೂ ಮೊದಲು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಮತ್ತು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಕರೆ ಮಾಡಿ ಮಾತನಾಡಿದ್ದು, ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಉಭಯ ಜಿಲ್ಲೆಗಳ ತಲಾ 100 ಮಂದಿ ಸೇರಿ ಒಟ್ಟು 200 ಮಂದಿ ರೈತರ ನಿಯೋಗವನ್ನ ದೆಹಲಿಗೆ ಕರೆದೊಯ್ಯುವ ಭರವಸೆ ನೀಡಿದ್ದಾರೆ. ಬರಪೀಡಿತ ಜಿಲ್ಲೆಗಳಾದ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳ 200 ಮಂದಿ ರೈತರ ನಿಯೋಗ ದೆಹಲಿಗೆ ತೆರಳಿ ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ಆಗಸ್ಟ್ ತಿಂಗಳಿನಲ್ಲಿಯೇ ಭೇಟಿ ಮಾಡಲು ಅವಕಾಶ ಕಲ್ಪಿಸುವ ಭರವಸೆಯನ್ನ ಕುಮಾರಸ್ವಾಮಿ ಅವರು ನೀಡಿದ್ದಾರೆ ಎಂದ್ರ. ಜನರು ತಮ್ಮನ್ನ ಶಾಸಕರಾಗಿ ಆಯ್ಕೆ ಮಾಡಿರುವುದು ಜನರ ಸೇವೆ ಮಾಡಲ. ಹಾಗಾಗಿ ತಮ್ಮ ಕೊನೆ ಉಸಿರು ಇರೋ ತನಕ ನೀರಾವರಿ ಹೋರಾಟದ ಪರ ಇರುತ್ತೇನೆ. ಸದನದ ಒಳಗೆ ಮತ್ತು ಹೊರಗೆ ನೀರಾವರಿ ಯೋಜನೆಗಳ ಅನುಷ್ಠಾನಕ್ಕಾಗಿ ನಿರಂತರ ಹೋರಾಟ ಮಾಡೋದಾಗಿ ಮಂಜುನಾಥ್ ಭರವಸೆ ನೀಡಿದ್ರ. ಮದುವೆ ಆದ್ಮೇಲೆ ಐ ಲವ್ ಹೇಳ್ತಾರ, ಮದುವೆಗಿಂತ ಮುಂಚೆ ಹೇಳ್ತೀವಲ್ಲ, ಹಂಗೆ ಇವ್ರು ಬದುಕಂಗೆ ಆಗ್ಬಿಟ್ಟಿದೆ. ಯಾಕೆಂದರೆ ಮದುವೆಗಿಂತ ಮುಡುಗಿ ಎಲ್ಲ ಗಂಧ ಸುತ್ತು ಎಲ್ಲ ಆಗ್ತದೆ, ಮದುವೆ ಆದ್ಮೇಲೆ ಮುಗಿತಲ್ಲ ಕತೆ. ಹಂಗೆ ಈ ನಾರ್ತ್ ಸೌತ್ಕೊಂಡು ಒಂದು ಮಾತು ಹೇಳ್ತಾರೆ, ಮೀನು ಹಿಡಿಯೋಕ್ಕೆ ಗಾಳ ಹಾಕ್ತಾರೆ, ಬಿದ್ದಿನ ಮನೆಗೆ ಏನು ಗಾಳ ಕೊಡ್ತಾರ. ಇವ್ರ ಪರಿಸ್ಥಿತಿ ಹಂಗೆ ಆಗ್ಬಿಟ್ಟಿದೆ. ನಾವು ಶಾಸಕರಾಗಿದ್ದೀವಿ, ಸಂಸದರಾಗಿದ್ದೀವಿ, ಎಲ್ಲಿಂದ ಆಗಿದ್ದೀವಿ ಅಂತ ನಾವು ಅರ್ಥ ಮಾಡ್ಕೊಬೇಕು. ಖಂಡಿತ ನಾನು ಕ್ಷಮೆ ಕೇಳಿದೆ. ಲಾಸ್ಟ್ ಪ್ರೋಗ್ರಾಮ್ ನಾನು ಕರೆದು ನಾನು ಬಂದಿಲ್ಲ. ಯಾಕೆ ಗೊತ್ತಾ, ನಾನು ಸ್ವಲ್ಪ ಎಮರ್ಜೆನ್ಸಿ ಇತ್ತು, ನಾನು ಬಂದಿಲ್ಲ. ನಾನು ಡೆಲ್ಲಿಯಿಂದ ಬಂದೆ. ಯಾಕೆ ಗೊತ್ತಾ, ಇದು 3ನೇ ಮೀಟಿಂಗ್ ತಪ್ಪಿಸ್ಕೊಂಡ್ರೆ ನನಗೆ ಒಂಥರ ಶೇಮ್ ಆಗುತ್ತೆ. ಖಂಡಿತವಾಗ್ಲೂ ಯಾವ ಶಾಸಕರು ಯಾವ ಸಂಸದರು ಬರ್ತಾಳೆ ಗೊತ್ತಿಲ್ಲ. ಸೊ ನಾನು ಕೂಡ ಲಾಸ್ಟ್ ಅಧಿವೇಶನದಲ್ಲಿ ದೊಡ್ಡ ಗಲಾಟೆ ಮಾಡಿದೆ. ಕೋಲಾರ ಚಿಕ್ಕಬಳ್ಳಾಪುರದ ಪಾಪ ಮಾಡಿ ಹುಟ್ಟಿದ್ವಿ ನಾವು. ಒಂದು ವೇಳೆ ಕುಡಿಲಿಕ್ಕೆ ನೀರು ಕೊಡದಿದ್ರೆ ನಮ್ಮನ್ನ ಯಾವುದು ಬೇರೆ ಸ್ಟೇಟ್ ತಳ್ಳಿಬಿಡಿ ಅಂತಂದೆ, ಅಟ್ಲೀಸ್ಟ್ ನೀರು ತೊಗೊಂಡು ಹೋಗ್ತೀವಿ ಅಂತ. ಅದಕ್ಕೆ ಸಾಕಷ್ಟು
ಭಾಳಷ್ಟು ಸಂಘಟನೆಗಳು ನನ್ನ ಮೇಲೆ ಇದು ಬಂದರು, ತಿರುವು ಬಂದರು. ನಾನೇನೋ ಅವ್ರಿಗೆ ಕೇಳಿಕೊಂಡೆ, ನಾನು ಕೇಳ್ದೆ ನನ್ನ ಹಕ್ಕು ಕೇಳ್ತಿದ್ದೀನಿ, ನಮ್ಮ ನೀರು ಕುಡಿ ಅಂತ ಕೇಳ್ತಿದ್ದೀನಿ. ಖಂಡಿತವಾಗ್ಲೂ ಇನ್ನಾದರೂ ಮುಂದಿನ ದಿವಸ ನೆಕ್ಸ್ಟ್ ಮಂತ್ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಕುಮಾರಸ್ವಾಮಿ ಅವ್ರಿಗೆ ಡೇಟ್ ಕೇಳಿದ್ದೀವಿ, ದೇವೇಗೌಡರಿಗೆ ಡೇಟ್ ಕೇಳಿದ್ದೀವಿ. ಮುಂದಿನ ದಿವಸ ನೆಕ್ಸ್ಟ್ ಮಂತ್ 15ನೇ ತಾರೀಕು ಆದಮೇಲೆ ಆಗಸ್ಟ್ 15 ಆದಮೇಲೆ ಇಲ್ಲೊಂದು 100 ಜನ ಮತ್ತು ಕೋಲಾರ ಜನ 200 ಜನ ರೈತರು ಕರ್ಕೊಂಡು ಹೋಗಿ ಮೋದಿ ಮುಂದೆ ಕೂತ್ಕೊಂಡು 1 ಅವರ್ ಟೈಮ್ ತೊಗೊಳ್ಳೋಕ್ಕೆ ಇವತ್ತು ಮಾತು ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ಇದು ನಾಯಕತ್ವವನ್ನು ನಾನೇ ವಹಿಸಿ ಖಂಡಿತ ಡೆಲ್ಲಿ ಕರ್ಕೊಂಡು ನಮ್ಮ ಅಹವಾಲವನ್ನು ಅವರು ಕೊಟ್ಟು ನಮ್ಮ ಪರಿಸ್ಥಿತಿ ಹೆಂಗಿದೆ ಅಂತ ಮನವರಿಕೆ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಇನ್ನು ಎತ್ತಿನಹೊಳೆ ಯೋಜನೆ ತಾವು 10ನೇ ತರಗತಿ ವ್ಯಾಸಂಗ ಮಾಡುವಾಗಲಿಂದಲೂ ಕಾಮಗಾರಿ ನಡೆಯುತ್ತಲೇ ಇತ್ತು. ತಮ್ಮ ಮಕ್ಕಳ ವಿದ್ಯಾಭ್ಯಾಸ ಮುಗಿದರೂ ಈವರೆಗೂ ಹನಿ ನೀರು ಹೊರಬಂದಿಲ್ಲ, ಮುಂದೆ ಬರುವ ಸೂಚನೆಗಳು ಇಲ್ಲ ಎಂದು ಬೇಸರ ವ್ಯಕ್ತಪಡಿಸಿದ್ರ. ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ರೈತರ ನಿಯೋಗವನ್ನ ಪ್ರಧಾನಿಗಳೊಂದಿಗೆ ಭೇಟಿ ಮಾಡಿಸಲಿದ್ದು, ಚುನಾವಣೆ ಪ್ರಚಾರದ ವೇಳೆ ಚಿಕ್ಕಬಳ್ಳಾಪುರಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದ ವೇಳೆ ಅದೇ ವೇದಿಕೆಯಲ್ಲಿದ್ದ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಈ ಭಾಗದ ನೀರಾವರಿ ಯೋಜನೆಗಳ ಅನುಷ್ಠಾನದ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಹಾಗಾಗಿ ಪ್ರಧಾನಿ ಮೋದಿ ಅವರು ತಪ್ಪದೇ ತಮ್ಮ ಬೇಡಿಕೆಗೆ ಸ್ಪಂದಿಸಲಿದ್ದಾರೆ ಎಂಬ ನಂಬಿಕೆ ಇದೆ ಎಂದು ಶಾಸಕರು ವಿಶ್ವಾಸ ವ್ಯಕ್ತಪಡಿಸಿದರು. ಅಲ್ಲದೆ ನೆರೆಯ ಆಂಧ್ರಪ್ರದೇಶದಲ್ಲಿಯೂ ಎನ್ಡಿಎ ಸರ್ಕಾರ ಅಧಿಕಾರದಲ್ಲಿದ್ದು ಅಲ್ಲಿನ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರನ್ನ ಭೇಟಿ ಮಾಡಿ ಕೃಷ್ಣಾ ನದಿಯ ನಮ್ಮ ಪಾಲಿನ ನೀರು ತರುವ ಪ್ರಯತ್ನವನ್ನು ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಮಾಡಲಿದ್ದಾರೆ. ಹಾಗಾಗಿ ಉಭಯ ಜಿಲ್ಲೆಗಳಿಗೆ ನೀರಾವರಿ ಯೋಜನೆಗಳ ಅನುಷ್ಠಾನದ ವಿಚಾರದಲ್ಲಿ ಇರುವ ಎಲ್ಲಾ ಮಾರ್ಗಗಳಲ್ಲಿಯೂ ಹೋರಾಟ ನಡೆಸುವ ಪ್ರಯತ್ನಕ್ಕೆ ತಮ್ಮ ಬೆಂಬಲ ಇದ್ದು ಈ ನಿಟ್ಟಿನಲ್ಲಿ ನಿರಂತರವಾಗಿ ಬೆಂಬಲ ನೀಡುವುದಾಗಿ ಹೇಳಿದ್ರ. ಇದಕ್ಕೂ ಮೊದಲು ಮಾತನಾಡಿದ ಶಾಶ್ವತ ನೀರಾವರಿ ಹೋರಾಟ ಸಮಿತಿ ಅಧ್ಯಕ್ಷ ಆಂಜನೇಯ ರೆಡ್ಡಿ, ಕೋಲಾರ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ ಶಾಶ್ವತ ನೀರಾವರಿ ಯೋಜನೆಗಳ ಅನುಷ್ಠಾನಕ್ಕಾಗಿ ಕಳೆದ 3 ದಶಕಗಳಿಂದ ಎಲ್ಲಾ ರೀತಿಯ ಹೋರಾಟಗಳನ್ನು ನಿರಂತರವಾಗಿ ಹೋರಾಟ ಸಮಿತಿ ಮಾಡಿಕೊಂಡು ಬಂದಿದೆ. ಆದರೆ ಸರ್ಕಾರಗಳಿಂದ ಯಾವುದೇ ರೀತಿಯ ಪ್ರತಿಕ್ರಿಯೆ ವ್ಯಕ್ತವಾಗಿಲ್ಲ. ಅಲ್ಲದೆ ಪ್ರಕರಣಗಳನ್ನು ಹಾಕಿಸಿಕೊಂಡು ಕೋರ್ಟಿಗೆ ಅಳೆಯುವ ಜೊತೆಗೆ ಪೊಲೀಸರಿಂದ ಲಾಠಿ ಏಟು ತಿನ್ನಬೇಕಾದ ದೌರ್ಭಾಗ್ಯವು ನೀರಾವರಿ ಹೋರಾಟಗಾರರಿಗೆ ಎದುರಾಗಿದೆ ಎಂದ್ರ. ಅಲ್ಲದೆ ಎಚ್ಎನ್ ಮತ್ತು ಕೆಸಿ ವ್ಯಾಲಿ ಯೋಜನೆಗಳ ಶುದ್ಧೀಕರಣ ಮತ್ತು ಎತ್ತಿನಹೊಳೆ ಯೋಜನೆಯ ಅನುಷ್ಠಾನದ ಬಗ್ಗೆ ಸರ್ಕಾರಗಳ ಚರ್ಚೆಗಳು ನಡೆಯುತ್ತಿವೆ ಹೊರತು ಈ ಭಾಗದ ನೀರಿನ ಅಗತ್ಯ ಎಷ್ಟು, ಅದಕ್ಕೆ ವೈಜ್ಞಾನಿಕವಾಗಿ ನೀರು ಎಲ್ಲಿಂದ ತರಬೇಕು ಎಂಬ ಬಗ್ಗೆ ಯಾವುದೇ ಸರ್ಕಾರ ಅಥವಾ ಜನಪ್ರತಿನಿಧಿಗಳು ಚರ್ಚೆ ನಡೆಸುತ್ತಿಲ್ಲ. ಇದರಿಂದಾಗಿ ಈ ಭಾಗದ ಜನರ ದಶಕಗಳ ಬೇಡಿಕೆಯಾಗಿಯೇ ಉಳಿದಿದೆ. ಪ್ರಸ್ತುತ ನಡೆಯಲಿರುವ ರಾಜ್ಯ ವಿಧಾನಸಭಾ ಕಲಾಪದಲ್ಲಿ ಈ ಬಗ್ಗೆ ಪ್ರಸ್ತಾಪ ಮಾಡುವ ಮೂಲಕ ಸರ್ಕಾರದ ಗಮನ ಸೆಳೆಯುವಂತೆ ಶಾಸಕರಲ್ಲಿ ಮನವಿ ಮಾಡಿದ್ರ. ಪ್ರಸ್ತುತ ಶಾಶ್ವತ ನೀರಾವರಿ ಹೋರಾಟ ಸಮಿತಿಯಿಂದ ಮಾಡಬೇಕಾದ ಎಲ್ಲಾ ಹೋರಾಟಗಳು ಮಾಡಲಾಗಿದ್ದು ಯಾವುದೇ ಪ್ರತಿಫಲ ಸಿಕ್ಕಿಲ್ಲ. ಹಾಗಾಗಿ ಜನಪ್ರತಿನಿಧಿಗಳಾಗಿ ಆಯ್ಕೆಯಾಗಿರುವವರು ಸದನದಲ್ಲಿ ಸರ್ಕಾರದ ಜೊತೆ ಹೋರಾಟ ಮಾಡದೆ ಮತ್ತೊಂದು ಮಾರ್ಗವೇ ಇಲ್ಲವಾಗಿದೆ. ಹಾಗಾಗಿ ಉಭಯ ಜಿಲ್ಲೆಗಳಿಂದ ಶಾಸಕರಾಗಿ ಆಯ್ಕೆಯಾಗಿರುವವರು ಸದನ ಸೇರಿದಂತೆ ಸರ್ಕಾರದ ಗಮನಕ್ಕೆ ತರುವ ಪ್ರಯತ್ನ ಮಾಡದೆ ವೇದಿಯಿಲ್ಲ ಎಂಬ ಸ್ಥಿತಿ ನಿರ್ಮಾಣವಾಗಿದೆ. ಹಾಗಾಗಿ ಸದನದ ಒಳಗೆ ಮತ್ತು ಹೊರಗೆ ಅವಿಭಜಿತ ಜಿಲ್ಲೆಯ ನೀರಿನ ಸಮಸ್ಯೆ ಬಗ್ಗೆ ಧ್ವನಿ ಎತ್ತುವಂತೆ ನೀರಾವರಿ ಹೋರಾಟ ಸಮಿತಿಯಿಂದ ಶಾಸಕ ಸಮೃದ್ಧಿ ಮಂಜುನಾಥ್ ಅವರಿಗೆ ಮನವಿ ಸಲ್ಲಿಸಲಾಯಿತು. ಈ ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳ ನೀರಿನ ಬವಣೆ ಸುಮಾರು 40 ವರ್ಷದ್ದು. ಇಷ್ಟು ವರ್ಷಗಳಿಂದ ಹೋರಾಟ ಮಾಡ್ತಿದ್ರು, ಇಲ್ಲಿವರೆಗೂ ಯಾವುದೇ ಯೋಜನೆ ಬಂದಿಲ್ಲ, ಏನೂ ಪರಿಹಾರ ಸಿಕ್ಕಿಲ್ಲ. ಈಗ ಇಂಥ ಸಂದರ್ಭದಲ್ಲಿ ಅಧಿವೇಶನದ ಸಂದರ್ಭದಲ್ಲಿ ಆ ದಾಖಲೆಗಳನ್ನು ಇಟ್ಕೊಂಡು ಸರ್ಕಾರವನ್ನು ಎದುರಿಸುವಂಥ ಮಣಿಸುವಂಥ ಕೆಲಸವನ್ನು ಮಾಡಬೇಕು. ಆ ಕೆಲಸವನ್ನು ಮಾಡಲಿ ಇವರು ವಿಫಲರಾಗಿದ್ದಾರೆ. ಈ ಅಧಿವೇಶನದಲ್ಲಿ ಇವರು ಏನು ಮಾಡ್ತಾರೆ, ಏನು ಕಿಸಿತಾರೆ ಅನ್ನೋದನ್ನು ನೋಡ್ಕೊಂಡು ಮುಂದಿನ ದಿನಗಳಲ್ಲಿ ಸರ್ಕಾರದ ವಿರುದ್ಧ ಹೋರಾಟ ಏನು ತಗೊಳ್ಳೋದಕ್ಕೆ ಮೊದಲು ಈ ಶಾಸಕರ ವಿರುದ್ಧ ನಾವು ಹೋರಾಟವನ್ನು ತಗೊಳ್ಬೇಕು ಅಂತ ತೀರ್ಮಾನ ಮಾಡಿ ಸಮಗ್ರವಾದಂಥ ಶಾಶ್ವತವಾದಂಥ ನಮ್ಮ ಜಿಲ್ಲೆಗಳ ನೀರಿನ ಪಾಲನ್ನು ತಂದುಕೊಡುವಂಥ ಕೆಲಸಕ್ಕೆ ಇವರು ಮುಂದಾಗದೇ ಇದ್ದರೆ ಖಂಡಿತ ಈ ಹೋರಾಟ ಸರ್ಕಾರದ ವಿರುದ್ಧ ಮಾಡುವುದರ ಜೊತೆಗೆ ಈ ಭಾಗದ ನಿರ್ಲಕ್ಷ್ಯ ಯಾರು ತೋರ್ತಾ ಇದ್ದಾರೋ ಆ ಎಲ್ಲ ಶಾಸಕರು ಸಂಸದರ ವಿರುದ್ಧ ನಾವು ಹೋರಾಟ ತಗೊಳ್ತೀವಿ ಅನ್ನುವಂಥ ಮಾತನ್ನು ಹೇಳಕ್ಕೆ ಇಚ್ಛೆಪಡ್ತೀನಿ. ದುಂಡುಮೇಜಿನ ಸಭೆಯಲ್ಲಿ ಶಾಶ್ವತ ನೀರಾವರಿ ಹೋರಾಟ ಸಮಿತಿ ಅಧ್ಯಕ್ಷ ಆಂಜನೇಯ ರೆಡ್ಡಿ, ಕಾಮ್ರೇಡ್ ಲಕ್ಷ್ಮಯ್ಯ, ಹರೀಶ್, ಸುಷ್ಮಾ ಶ್ರೀನಿವಾಸ್, ಉಷಾ ಆಂಜನೇಯ ರೆಡ್ಡಿ, ಕನ್ನಡ ಸೇನೆಯ ರವಿಕುಮಾರ್ ಸೇರಿದಂತೆ ಕನ್ನಡಪರ ರೈತಪರ ಸಂಘಟನೆಗಳ ಹೋರಾಟಗಾರರು ಭಾಗವಹಿಸಿದ್ರ. ಪ್ರವೀಣ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ವಿಚ್ಛೇದನ ಹಾಗೂ ಜೀವನಾಂಶ ಕೋರಿ ನ್ಯಾಯಾಲಯದ ಮೊರೆ ಹೋಗಿ ಹೊಂದಾಣಿಕೆ ಕೊರತೆಯಿಂದ ಪರಸ್ಪರ ದೂರವಾಗಿದ್ದ 3 ಜೋಡಿಗಳು ಲೋಕ ಅದಾಲತ್ನಲ್ಲಿ ಒಂದು ಮಾಡಿದ ಘಟನೆ ಇಂದು ನಡೆಯಿತು. ಇನ್ನೇನು ಪರಸ್ಪರ ದೂರವಾಗಬೇಕಿದ್ದ ಈ 3 ಜೋಡಿಗಳು ಅದಾಲತ್ ರಾಜಿ ಪಂಚಾಯಿತಿಯಿಂದ ಇಂದು ಮತ್ತೆ ಬಾಳು ಆರಂಭಿಸಿದ್ದಾರೆ.
ವಿಚ್ಛೇದನ ಹಾಗೂ ಜೀವನಾಂಶ ಕೋರಿ ನ್ಯಾಯಾಲಯದ ಮೊರೆ ಹೋಗಿ ಹೊಂದಾಣಿಕೆ ಕೊರತೆಯಿಂದ ಪರಸ್ಪರ ದೂರವಾಗಿದ್ದ 3 ಜೋಡಿಗಳು ಲೋಕ್ ಅದಾಲತ್ನಲ್ಲಿ ಒಂದು ಮಾಡಿದ ಘಟನೆ ಇಂದು ನಡೆಯಿತು. ಇನ್ನೇನು ಪರಸ್ಪರ ದೂರವಾಗಬೇಕಿದ್ದ ಈ 3 ಜೋಡಿಗಳು ಅದಾಲತ್ ರಾಜಿ ಪಂಚಾಯಿತಿಯಿಂದ ಇಂದು ಮತ್ತೆ ಬಾಳು ಆರಂಭಿಸಿದ್ದಾರೆ. ಚಿಕ್ಕಬಳ್ಳಾಪುರ ನ್ಯಾಯಾಲಯದಲ್ಲಿಂದು ಲೋಕ್ ಅದಾಲತ್ ನಡೆಯಿತು. ಇದರಲ್ಲಿ ವಿಶೇಷ ಕೌಟುಂಬಿಕ ನ್ಯಾಯಾಲಯದಲ್ಲಿ 3 ಜೋಡಿಗಳು ವಿಚ್ಛೇದನಕ್ಕಾಗಿ ಕಾನೂನು ಹೋರಾಟ ಮಾಡ್ತಿದ್ರು. ಅವರನ್ನು ಮತ್ತೆ ಒಂದುಗೂಡಿಸುವ ಕೆಲಸ ನಡೆಯಿತು. ನರಸಿಂಹಮೂರ್ತಿ ಮತ್ತು ಲಾವಣ್ಯ, ಅಶ್ವಿನಿ ಮತ್ತು ಮಧು, ವೆಂಕಟೇಶ್ ಮತ್ತು ರಾಧಿಕಾ ಎಂಬವರು ಚಿಕ್ಕಬಳ್ಳಾಪುರ ತಾಲೂಕಿನವರೇ ಆಗಿದ್ದಾರೆ. ಆದರೆ ಪರಸ್ಪರ ಮನಸ್ತಾಪದಿಂದ ಒಬ್ಬರಿಗೊಬ್ಬರು ದೂರವಾಗಿ ವಿಚ್ಛೇದನ ಕೋರಿ ನ್ಯಾಯಾಲಯದ ಮೊರೆ ಹೋಗಿದ್ದರು. ಇಂದು ನಡೆದ ಲೋಕ್ ಅದಾಲತ್ನಲ್ಲಿ ವಿಶೇಷ ಕೌಟುಂಬಿಕ ನ್ಯಾಯಾಲಯದ ನ್ಯಾಯಾಧೀಶರಾದ ಲತಾ ಕುಮಾರಿ ಅವರು ಇಬ್ಬರಿಗೂ ತಿಳಿ ಹೇಳಿ ಮತ್ತೆ ಜೋಡಿಗಳನ್ನು ಒಂದು ಮಾಡಿ ನ್ಯಾಯಾಲಯದಲ್ಲೇ ಹೂವಿನ ಹಾರ ಬದಲಿಸಿ ಮತ್ತೊಮ್ಮೆ ಜೀವನದ ಸುಖ ಸಂಸಾರಕ್ಕೆ ಮಾರ್ಗದರ್ಶನ ಮಾಡಿದರು. ಚಿಕ್ಕಬಳ್ಳಾಪುರ ತಾಲೂಕಿನ ಮೊಟ್ಲೂರು ಗ್ರಾಮದ ನರಸಿಂಹಮೂರ್ತಿ ಆಂಧ್ರಪ್ರದೇಶ ಮೂಲದ ಲಾವಣ್ಯ ಎಂಬುವವರನ್ನು ಕಳೆದ 10 ವರ್ಷಗಳ ಹಿಂದೆ ಮದುವೆಯಾಗಿದ್ದರು. ಈ ಜೋಡಿಗೆ 2 ಮುದ್ದಾದ ಹೆಣ್ಣು ಮಕ್ಕಳಿದ್ದಾರೆ. ಆದರೆ ಕೌಟುಂಬಿಕ ಕಲಹದಿಂದ ಪರಸ್ಪರ ದೂರವಾಗಿದ್ದರು. ಹೀಗಾಗಿ ಲಾವಣ್ಯ ಜೀವನಾಂಶ ಕೋರಿ ಚಿಕ್ಕಬಳ್ಳಾಪುರದ ವಿಶೇಷ ಕೌಟುಂಬಿಕ ನ್ಯಾಯಾಲಯದ ಮೊರೆ ಹೋಗಿದ್ದರು. ಲೋಕ್ ಅದಾಲತ್ನಲ್ಲಿ ಇವರಿಬ್ಬರನ್ನು ಒಂದು ಮಾಡಿ ಮತ್ತೊಮ್ಮೆ ಸುಖವಾಗಿ ಬಾಳಲು ದಾರಿ ಮಾಡಿಕೊಟ್ಟರು. ಇದರಿಂದ ಜೋಡಿಗಳು ಅವರಿಗೆ ಧನ್ಯವಾದ ತಿಳಿಸಿದ್ದಾರೆ. ಇದೇ ವೇಳೆ ವಿವಿಧ ಕಾರಣಗಳಿಂದ ದೂರವಾಗಿದ್ದ ಚಿಕ್ಕಬಳ್ಳಾಪುರ ತಾಲೂಕಿನ 3 ಜೋಡಿಗಳಿಗೆ ನ್ಯಾಯಾಲಯದಲ್ಲೇ ಹಾರ ಬದಲಾಯಿಸಿಕೊಂಡು ಸಿಹಿ ತಿನ್ನಿಸುವ ಮೂಲಕ ಮತ್ತೆ ಒಂದು ಮಾಡಲಾಯಿತು. ಇದು 10 ವರ್ಷ ಆಯ್ತು ಮದುವೆ ಆಗಿಬಿಟ್ಟು. 1-2 ವರ್ಷದಿಂದ ನಮಗೆ ಆಗ್ತಾ ಇಲ್ಲ. ಏನೋ ಲಾಯರು ಇಲ್ಲಿ ಬಂದು ಏನೋ ಒಟ್ಟಾಗಿ ಮಾಡಿ ಏನೋ ಇದು ಮಾಡವ್ರೆ ನಮಗೆ. ಅದಕ್ಕೆ ಯಾವ ರೀತಿ ಚೆನ್ನಾಗಿದ್ದೀವೋ ಸ್ವಲ್ಪ ನಮಗೆ ಸ್ವಲ್ಪ ಇಕ್ಕೇಟಾಗಿತ್ತು, ಸ್ವಲ್ಪ ಮನವರಿಕೆ ಇದೆ 2 ವರ್ಷದಿಂದ. ಆಮೇಲೆ ಜೊತೆಲಿ ಇವಾಗ ಜೊತೆಲಿ ಇರ್ತೀವಿ, ಚೆನ್ನಾಗಿ ಒಟ್ಟಾಗಿರ್ತೀವಿ, ಚೆನ್ನಾಗಿ ನೋಡಿಕೊಂಡು ನಮ್ಮ ಮಿಸ್ಸಸ್ ನಾವು ಎಲ್ಲ ನಮ್ಮ ಮಕ್ಕಳು ಎಲ್ಲ ಇರ್ತೀವಿ. ಕೌಟುಂಬಿಕ ನ್ಯಾಯಾಲಯ ಆದ್ದರಿಂದ ಭಾಳಷ್ಟು ಪ್ರಕರಣಗಳು ಮೇಂಟೆನೆನ್ಸ್ ಅಂತ ಏನು ನಾವು ಹೇಳ್ತೀವಿ, ಜೀವನಾಂಶ ಕೋರಿ ಆದೇಶ ಆದಂಥ ಅರ್ಜಿಗಳಲ್ಲಿ ಹಣ ಇನ್ನೂ ಪಾವತಿ ಆಗಿರಲಿಲ್ಲ. ಅದರಲ್ಲಿ ನಾವೀಗ ಇಬ್ಬರನ್ನು ಕರೆಸಿ ಭಾಳಷ್ಟು ಪ್ರಕರಣಗಳಲ್ಲಿ ಸುಮಾರು 25 ಪ್ರಕರಣಗಳಲ್ಲಿ ಜೀವನಾಂಶ ಏನು ಕೊಡೋದಿತ್ತು ಅದನ್ನು ಒಂದು ಸೌಹಾರ್ದತೆ ರೀತಿಯಲ್ಲಿ ಕೊಡಿಸಿದ್ದೇವೆ. ಹಾಗೂ ಸುಮಾರು 3 ಜೋಡಿಗಳು ನಮ್ಮಲ್ಲಿ ಡೈವರ್ಸ್ಗೆ ಹಾಕ್ಕೊಂಡಿದ್ರು. ಒಬ್ಬೊಬ್ಬರು ಆಂಧ್ರದಲ್ಲಿದ್ದರು. ಇಲ್ಲಿ ನಮ್ಮಲ್ಲಿ ಮಹೇಶ್ ಮತ್ತು ಲಾವಣ್ಯ ಅಂತ ಅವ್ರಿಗಿಬ್ಬರು ಹೆಣ್ಮಕ್ಳು. ಅವರು ಕೃಷ್ಣಮೂರ್ತಿ ಲಾವಣ್ಯ ಅವ್ರಿಗೆ 2 ಹೆಣ್ಮಕ್ಳು. ಅವರು ಹೆಂಡತಿ ಆಂಧ್ರದಲ್ಲಿದ್ದರು, ಗಂಡ ನಮ್ಮಲ್ಲಿ ಚಿಕ್ಕಬಳ್ಳಾಪುರಲ್ಲಿದ್ದರು. ಈಗ ಮೊನ್ನೆ ಎಲ್ಲ ನಾವು ಅವ್ರ ಮನೆಯವರು ಇವ್ರ ಮನೆಯವರು ಒಟ್ಟೊಟ್ಟು ಮಾತಾಡಿ ಅವ್ರದ್ದು ಇವತ್ತು ಜೀವನ ಚೆನ್ನಾಗಾಗಿದೆ. ಮಕ್ಕಳು ಇಲ್ಲೇ ಇದ್ದಾರೆ, ನೀವು ನೋಡ್ಬೋದು. ಗಂಡ ಹೆಂಡತಿ ಇವತ್ತು ತುಂಬ ಸ್ಮಾರ್ಟಾಗಿ ಬಂದಿದ್ದಾರೆ, ಎಲ್ಲ ಖುಷಿಯಾಗಿದ್ದಾರೆ. ಮತ್ತು ಅಶ್ವಿನಿ ಮಧು ಅಂತ ಹೇಳ್ಬಿಟ್ಟು ಇಲ್ಲೇ ನನ್ನ ಪಕ್ಕದಲ್ಲೇ ಇದ್ದಾರೆ ಇವರು ಅಷ್ಟೇ. ಮತ್ತು ಇನ್ನೊಬ್ಬರು ವೆಂಕಟೇಶ್ ರಾಧಿಕಾ ಅಂತ ಹೇಳ್ಬಿಟ್ಟು ಅವ್ರದ್ದು ಒಂದು ಫ್ಲವರ್ ಬಿಸ್ನೆಸ್ ಇದೆ. ಅವರು ಅಷ್ಟೇ ಒಂದು ಸಣ್ಣ ಕಾರಣಗಳಿಂದ ಬೇರೆ ಬೇರೆ ಆಗಿದ್ದರು. ಎಲ್ಲ ನಮ್ಮಲ್ಲಿ ಸೆಕ್ಷನ್ 9 ಪೆಟಿಷನ್ ಅಥವಾ ಇದು ರೆಸ್ಟಿಟ್ಯೂಷನ್ ಆಫ್ ಕಾಂಜುಗಲ್ ರೈಟ್ಸ್ ಅಂತ ನಾವೇನು ಹೇಳ್ತೀವಿ ಅದು, ಅಥವಾ ಡಿಸಲ್ಯೂಷನ್ ಆಫ್ ಮ್ಯಾರೇಜ್, ಈ ಥರ ಇದ್ದ ಪ್ರಕರಣಗಳಲ್ಲಿ ನಾವು ಈ 3 ಜೋಡಿನ ಇವತ್ತು ನಮ್ಮ ಕಾನೂನು ಸೇವಾ ಸಮಿತಿ ಕಡೆಯಿಂದ ನಡೆದಂಥ ಲೋಕ್ ಅದಾಲತ್ನಲ್ಲಿ ಈ ಹಿಂದೆನೂ ಇವ್ರುಗಳ ಜೊತೆ ನಾವು 3-4 ಬಾರಿ ಚರ್ಚೆ ಮಾಡಿ ಅವ್ರಿಗೆ ಒಂದು ಮನಸ್ಸೊಲಿಸಿ ಅವ್ರಿಗೆ ಆಗ್ತಿರುವಂತಹ ತೊಂದರೆಗಳ ಬಗ್ಗೆ ನಾವೆಲ್ಲ ವೈಯಕ್ತಿಕವಾಗಿ ಮಾತಾಡಿ ಅದನ್ನು ಬಗೆಹರಿಸಿ ನಮ್ಮ ಕಾನೂನು ಸೇವಾ ಸಮಿತಿ ಅವ್ರ ಜೊತೆ ಇದೆ ಅಂತ ಹೇಳಿ ನಾವು ಅವ್ರಿಗೆ ಒಂದು ಭರವಸೆಯನ್ನು ಕೊಟ್ಟು ಅವರು ಚೆನ್ನಾಗಿದ್ದಾರೆ. ಈಗ ಇವತ್ತು ನಮ್ಮ ಒಂದು ಆಹ್ವಾನದ ಮೇರೆಗೆ ಅವರೆಲ್ಲರೂ ಇವತ್ತಿಲ್ಲಿ ಬಂದಿದ್ದಾರೆ. ಚೆನ್ನಾಗಿರ್ತಾರೆ ಅವರು ಇನ್ನು ಮುಂದೆ ಜೀವನದಲ್ಲಿ ಅನ್ನೋದ್ರ ಬಗ್ಗೆ ನಮಗೆ ನಂಬಿಕೆ ಇದೆ. ಒಟ್ನಲ್ಲಿ ಲೋಕ್ ಅದಾಲತ್ ಕಾರಣದಿಂದ ದೂರವಾಗಬೇಕಿದ್ದ 3 ಕುಟುಂಬಗಳು ಮತ್ತೆ ಒಂದಾಗುವ ಮೂಲಕ ನವಜೀವನಕ್ಕೆ ಕಾಲಿಟ್ಟರು. ಪ್ರವೀಣ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.
ಚಿಕ್ಕಬಳ್ಳಾಪುರ ನಗರಸಭೆಗೆ ಶುಕ್ರವಾರ ಸಂಜೆ ರಾಜ್ಯ 5ನೇ ಹಣಕಾಸು ಆಯೋಗದ ತಂಡ ಭೇಟಿ ನೀಡಿ ಚುನಾಯಿತ ಪ್ರತಿನಿಧಿಗಳಿಂದ ನಗರ ಅಭಿವೃದ್ಧಿ ಮತ್ತು ನಗರ ವಿಸ್ತರಣೆಯ ಬಗ್ಗೆ ಮಾಹಿತಿ ಪಡೆಯಿತು. ಅಲ್ಲದೆ ನಗರದಲ್ಲಿರುವ ಸಮಸ್ಯೆಗಳ ಬಗ್ಗೆ ಸದಸ್ಯರೊಂದಿಗೆ ಚರ್ಚೆ ನಡೆಸಿದ ತಂಡ ಸಮಸ್ಯೆಗಳ ಪರಿಹಾರಕ್ಕಾಗಿ ಆಯೋಗದ ವರದಿಯಲ್ಲಿ ಎಲ್ಲಾ ವಿಚಾರಗಳನ್ನು ಪ್ರಸ್ತಾಪ ಮಾಡುವ ಬಗ್ಗೆ ಭರವಸೆ ನೀಡಿತು. ರಾಜ್ಯ 5ನೇ ಹಣಕಾಸು ಆಯೋಗದ ಅಧ್ಯಕ್ಷ ಡಾಕ್ಟರ್ ಸಿ ನಾರಾಯಣಸ್ವಾಮಿ ನೇತೃತ್ವದ ತಂಡ ಚಿಕ್ಕಬಳ್ಳಾಪುರ ನಗರಸಭೆಗೆ ಭೇಟಿ ನೀಡಿತು. ಈ ವೇಳೆ ನಗರದ ಎಲ್ಲ 31 ವಾರ್ಡ್ಗಳ ಸದಸ್ಯರು ಆಯೋಗದ ತಂಡವನ್ನು ಆತ್ಮೀಯವಾಗಿ ಸ್ವಾಗತಿಸಿದರು. ಅಲ್ಲದೆ ನಗರದಲ್ಲಿರುವ ಸಮಸ್ಯೆಗಳ ಬಗ್ಗೆ ಪ್ರತಿಯೊಬ್ಬ ಸದಸ್ಯರು ಆಯೋಗದ ಗಮನಕ್ಕೆ ತಂದು ಅವುಗಳ ಪರಿಹಾರದ ಬಗ್ಗೆಯೂ ಇಡಿಯಾಗಿ ಬಿಚ್ಚಿಟ್ಟರು. ನಗರಸಭಾ ಸದಸ್ಯರೊಂದಿಗೆ ಚರ್ಚೆಯ ನಂತರ ಮಾತನಾಡಿದ 5ನೇ ಹಣಕಾಸು ಆಯೋಗದ ಅಧ್ಯಕ್ಷ ಡಾಕ್ಟರ್ ಸಿ ನಾರಾಯಣಸ್ವಾಮಿ, ಆಯೋಗದ ಸದಸ್ಯರಾದ ಸನಾವುಲ್ಲಾ ಸೇರಿದಂತೆ ಇತರೆ ಅಧಿಕಾರಿಗಳಿಂದ ಚಿಕ್ಕಬಳ್ಳಾಪುರ ನಗರಸಭೆಗೆ ಭೇಟಿ ನೀಡಲಾಗಿದ್ದು ಸದಸ್ಯರಿಂದ ಮಾಹಿತಿ ಪಡೆಯಲಾಗಿದೆ. ಆರ್ಥಿಕ ಸಂಪನ್ಮೂಲಗಳನ್ನು ಸ್ಥಳೀಯ ಆಡಳಿತ ಸಂಸ್ಥೆಗಳಲ್ಲಿ ಕ್ರೋಢೀಕರಿಸುವುದು, ಅನುದಾನ ಹಂಚಿಕೆ ಬಗ್ಗೆ ಮಾನದಂಡ ರೂಪಿಸಲು ಅಗತ್ಯ ಮಾಹಿತಿಯನ್ನೊಳಗೊಂಡ ವರದಿಯನ್ನು ರಾಜ್ಯಪಾಲರಿಗೆ ಸಲ್ಲಿಕೆ ಮಾಡಲಾಗುತ್ತದೆ ಎಂದು ತಿಳಿಸಿದರು. ಈಗಾಗಲೇ ಆಯೋಗದ ಮಂಡನಾ ವರದಿ ಸಲ್ಲಿಸಲಾಗಿದೆ. ಈಗಿನ ವರದಿ ಸಿದ್ಧಪಡಿಸಲಾಗುತ್ತಿದೆ. ರಾಜ್ಯದ ನಾನಾ ಜಿಲ್ಲೆಗಳ ಸ್ಥಳೀಯ ಸಂಸ್ಥೆಗಳಿಗೆ ಭೇಟಿ, ಅಲ್ಲಿನ ಜನಪ್ರತಿನಿಧಿಗಳನ್ನು ಭೇಟಿ ಮಾಡಿ ಮಾಹಿತಿ ಸಂಗ್ರಹಿಸಲಾಗುತ್ತಿದೆ. ಅಲ್ಲದೆ ನೆರೆ ರಾಜ್ಯ ಕೇರಳಕ್ಕೂ ಆಯೋಗ ಭೇಟಿ ನೀಡಿ ಅಲ್ಲಿನ ಸ್ಥಳೀಯ ಸಂಸ್ಥೆಗಳ ಆಡಳಿತದ ಬಗ್ಗೆ ಮಾಹಿತಿ ಕಲೆ ಹಾಕಲಾಗಿದೆ. ಚುನಾಯಿತ ಸದಸ್ಯರು ಅಧಿಕಾರಿಗಳೊಂದಿಗೆ ಸಮಾಲೋಚನೆ ನಡೆಸಿ ಸಮಗ್ರ ವರದಿಯನ್ನು ಸಲ್ಲಿಕೆ ಮಾಡಲಾಗುವುದು ಎಂದು ಅವರು ತಿಳಿಸಿದರು. ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ಸದಸ್ಯರು ಉಪಯುಕ್ತ ಸಲಹೆಗಳನ್ನು ನೀಡಿದ್ದಾರೆ. ಅವುಗಳನ್ನು ವರದಿಯಲ್ಲಿ ಅಳವಡಿಸಲಾಗುತ್ತದೆ. ಅನುದಾನ ವಿತರಣೆ, ನಾಗರಿಕರ ಸಮಸ್ಯೆಗಳು, ನಗರ ವ್ಯಾಪ್ತಿ ವಿಸ್ತರಣೆ ಸೇರಿದಂತೆ ಇತರೆ ಸಮಸ್ಯೆಗಳ ಬಗ್ಗೆ ಚರ್ಚೆ ನಡೆಸಲಾಗಿದೆ. ಇಲ್ಲಿನ ನಗರಸಭೆಯಲ್ಲಿ ತಾಂತ್ರಿಕ ಸಿಬ್ಬಂದಿಯಿಂದ ಕೊರತೆ ಇದೆ. ಅನುದಾನ ಹಂಚಿಕೆಯಲ್ಲಿಯೂ ಎಲ್ಲಾ ಸದಸ್ಯರಿಗೆ ಮಾಹಿತಿ ನೀಡಬೇಕು ಎಂಬ ಬೇಡಿಕೆ ಇದೆ. ಮೀಸಲಾತಿ ಗೊಂದಲ ಇರುವುದರಿಂದ ಪ್ರಸ್ತುತ ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ಆಡಳಿತಾಧಿಕಾರಿಗಳ ನೇತೃತ್ವದಲ್ಲಿ ಆಡಳಿತ ನಡೆಯುತ್ತಿದೆ. ಅವರು ಪ್ರತಿ ತಿಂಗಳು ಸಭೆ ಕರೆದು ಸದಸ್ಯರಿಂದ ಮಾಹಿತಿ ಪಡೆಯಬೇಕಿದೆ ಎಂದು ತಿಳಿಸಿದರು. ರಾಜ್ಯ 5ನೇ ಹಣಕಾಸು ಆಯೋಗದ ಮಂದು ಹಿರಿಯ ನಗರಸಭಾ ಸದಸ್ಯ ಎಸ್.ಎ. ರಫೀಕ್ ಮಾತನಾಡಿ, 15ನೇ ಹಣಕಾಸು ಯೋಜನೆಯ ಅನುದಾನ ಒಂದೇ ವಾರ್ಡ್ಗೆ ನೀಡಿದ್ದಾರೆ. ಇದರಿಂದ ನಗರದ ಇತರೆ ವಾರ್ಡ್ಗಳ ಸ್ಥಿತಿ ಏನು ಎಂಬ ಪ್ರಶ್ನೆಗೆ ಉತ್ತರ ನೀಡುವವರೇ ಇಲ್ಲವಾಗಿದ್ದಾರೆ. ಅಲ್ಲದೆ 15ನೇ ಹಣಕಾಸು ಯೋಜನೆ ಹೊರತುಪಡಿಸಿ ನಗರಸಭೆಗೆ ಬರುವ ಅನುದಾನವೇ ಇಲ್ಲವಾಗಿದೆ. ಹಾಗೆ ಬಂದಿರುವ ಅನುದಾನವನ್ನು ಒಂದೇ ವಾರ್ಡ್ಗೆ ನೀಡುವ ಮೂಲಕ ತಾರತಮ್ಯ ಎಸಗಲಾಗಿದೆ ಎಂದು ಆರೋಪಿಸಿದರು. ಇನ್ನು ಚಿಕ್ಕಬಳ್ಳಾಪುರ ನಗರಸಭೆಯಿಂದ ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡಿ ನಿರ್ಮಿಸಿರುವ ಸುಮಾರು 90ಕ್ಕೂ ಹೆಚ್ಚು ವಾಣಿಜ್ಯ ಮಳಿಗೆಗಳು ಹರಾಜು ಮಾಡದೆ ನಿರ್ಲಕ್ಷ್ಯ ಮಾಡಲಾಗುತ್ತಿದೆ. ಇದರಿಂದ ನಗರಸಭೆಗೆ ಬರಬೇಕಾದ ಆದಾಯ ಕುಂಠಿತವಾಗಿದೆ. ಕೂಡಲೇ ಸಿದ್ಧವಾಗಿರುವ ವಾಣಿಜ್ಯ ಮಳಿಗೆಗಳ ಹರಾಜು ಮಾಡಿದರೆ ಅದರಿಂದ ನಗರಸಭೆಗೆ ಆದಾಯ ಹೆಚ್ಚಲಿದೆ ಎಂದು ಸಲಹೆ ನೀಡಿದರು. ನಗರದ 5ನೇ ವಾರ್ಡಿನ ನಗರಸಭಾ ಸದಸ್ಯ ಜೆ. ನಾಗರಾಜ್ ಮಾತನಾಡಿ, ರಾಜ್ಯದ ಎಲ್ಲ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಬೆಸ್ಕಾಂ ಕಂಪನಿಗಳು ತಮಗೆ ಇಷ್ಟ ಬಂದ ರೀತಿಯಲ್ಲಿ ಟ್ರಾನ್ಸ್ಫಾರ್ಮರ್ಗಳು, ವಿದ್ಯುತ್ ಕಂಬಗಳು ಮತ್ತು ವಿದ್ಯುತ್ ತಂತಿಗಳ ಲೈನ್ ಎಳೆಯುವುದು ಸಾಮಾನ್ಯವಾಗಿದೆ. ಒಂದು ವೇಳೆ ಅವನ್ನು ಬದಲಿಸಬೇಕಾದರೆ ಆ ಜಾಗದವರು ತಪ್ಪದೇ ಸ್ಥಳಾಂತರ ಶುಲ್ಕ ಪಾವತಿಸಲೇಬೇಕು. ಅಷ್ಟೇ ಅಲ್ಲ, ಸ್ಥಳೀಯ ಸಂಸ್ಥೆಗಳು ಬಳಸುವ ವಿದ್ಯುತ್ಗೆ ತಪ್ಪದೇ ಶುಲ್ಕ ಪಾವತಿಸಬೇಕು. ಈ ರೀತಿ ಕೋಟ್ಯಾಂತರ ರೂಪಾಯಿಯನ್ನು ಸ್ಥಳೀಯ ಸಂಸ್ಥೆಗಳು ಪಾವತಿಸುತ್ತಿವೆ. ಆದರೆ ಸ್ಥಳೀಯ ಸಂಸ್ಥೆಗಳ ಆಸ್ತಿಯಲ್ಲಿ ಟ್ರಾನ್ಸ್ಫಾರ್ಮರ್ಗಳು, ವಿದ್ಯುತ್ ಕಂಬಗಳನ್ನು ಹಾಕಿರುತ್ತಾರೆ. ಅವುಗಳಿಂದ ಸ್ಥಳೀಯ ಸಂಸ್ಥೆಗಳು ಯಾಕೆ ತೆರಿಗೆ ವಸೂಲಿ ಮಾಡಬಾರದು ಎಂದು ಪ್ರಶ್ನಿಸಿದರು. ಈ ರೀತಿಯಲ್ಲಿ ಟ್ರಾನ್ಸ್ಫಾರ್ಮರ್ ಮತ್ತು ವಿದ್ಯುತ್ ಕಂಬಗಳಿಗೆ ತೆರಿಗೆ ಹಾಕಿದ್ದೇ ಆದರೆ ಸ್ಥಳೀಯ ಸಂಸ್ಥೆಗಳ ಆದಾಯ ಹೆಚ್ಚಲಿದೆ. ಜೊತೆಗೆ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಪ್ರಚಾರಕ್ಕಾಗಿ ಫ್ಲೆಕ್ಸ್, ನಾಮಫಲಕ ಹಾಕುವುದು ಸಾಮಾನ್ಯ. ಇದರಲ್ಲಿ ಅಧಿಕೃತವಾಗಿ ಹಾಕುವ ಪ್ರಚಾರ ಫಲಕಗಳಿಗೆ ತೆರಿಗೆ ಪಾವತಿಸುತ್ತಾರೆ. ಆದರೆ ಮನೆ ಬಾಡಿಗೆಯಿಂದ ಪ್ರತಿ ವಿಚಾರಕ್ಕೂ ವಾರ್ಷಿಕವಾಗಿ 5% ಹೆಚ್ಚಳ ಮಾಡಲಾಗುತ್ತದೆ. ಆದರೆ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಹಾಕುವ ಪ್ರಚಾರ ಫಲಕಗಳಿಗೆ ಮಾತ್ರ ಯಾಕೆ ವರ್ಷಗಟ್ಟಲೆ ಒಂದೇ ಶುಲ್ಕ ಇರಬೇಕು? ಇದಕ್ಕೂ ವಾರ್ಷಿಕ ಹೆಚ್ಚಳ ಮಾಡುವಂತೆ ಸಲಹೆ ನೀಡಿದರು. ಇನ್ನು ಖಾತೆಗಳ ವಿಚಾರದಲ್ಲಿ ಎ ಖಾತೆ ಮತ್ತು ಬಿ ಖಾತೆ ವಿಚಾರದಲ್ಲಿ ಸ್ಥಳೀಯ ಸಂಸ್ಥೆಗಳು ತುಂಬಾ ನಷ್ಟ ಅನುಭವಿಸುವಂತಾಗಿದೆ.
ಪ್ರಸ್ತುತ ವಸೂಲಿಯಾಗುತ್ತಿರುವ ತೆರಿಗೆಗೆ 3 ಪಟ್ಟು ಹೆಚ್ಚು ತೆರಿಗೆ ವಸೂಲಿಯಾಗಿ ಸ್ಥಳೀಯ ಸಂಸ್ಥೆಗಳ ಆದಾಯ ಹೆಚ್ಚಲು ಖಾತೆಗಳು ಆಗಬೇಕಿದೆ. ಈ ಖಾತೆ ಮಾಡಲು ಸರ್ಕಾರ ಅನುಮತಿ ನೀಡಿದರೆ ಸ್ಥಳೀಯ ಸಂಸ್ಥೆಗಳ ಆದಾಯ ದುಪ್ಪಟ್ಟಾಗಲಿದೆ. ಈ ಕುರಿತು ತುರ್ತು ಕ್ರಮ ವಹಿಸಬೇಕಿದೆ ಎಂದು 5ನೇ ಹಣಕಾಸು ಆಯೋಗದ ಮುಂದೆ ಮಂಡಿಸಿದರು. ಚಿಕ್ಕಬಳ್ಳಾಪುರ ನಗರಸಭಾ ಸದಸ್ಯರು ನೀಡಿದ ಸಲಹೆಗಳ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ ರಾಜ್ಯ 5ನೇ ಹಣಕಾಸು ಆಯೋಗದ ತಂಡ ಈ ವಿಚಾರಗಳನ್ನು ವರದಿಯಲ್ಲಿ ಅಳವಡಿಸುವ ಜೊತೆಗೆ ಅನುಷ್ಠಾನವಾಗುವಂತೆ ಮಾಡುವುದಾಗಿ ಭರವಸೆ ನೀಡಿದರು. ಸಂವಿಧಾನದ ಅಡಿಯಲ್ಲಿ ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ರಾಜ್ಯ ಸರ್ಕಾರದ ಆರ್ಥಿಕ ಸಂಪನ್ಮೂಲಗಳನ್ನು ರಾಜ್ಯದಲ್ಲಿರುವಂಥ ಸ್ಥಳೀಯ ಆಡಳಿತ ಸಂಸ್ಥೆಗಳಿಗೆ ನಗರ ಮತ್ತು ಗ್ರಾಮ ಪಂಚಾಯತಿ, ತಾಲೂಕು ಜಿಲ್ಲಾ ಪಂಚಾಯತಿಗಳು, ಪಟ್ಟಣ ಪಂಚಾಯತಿ, ಪುರಸಭೆ, ನಗರಸಭೆ, ನಗರ ಪಾಲಿಕೆಗಳಿಗೆ ಯಾವ ರೀತಿ ಮುಂದಿನ 5 ವರ್ಷಕ್ಕೆ ಹಂಚಿಕೆ ಆಗಬೇಕು ಅನ್ನೋದ್ರ ಬಗ್ಗೆ ಮಾನದಂಡಗಳನ್ನು ರೂಪಿಸಿ ಆ ಒಂದು ನಮ್ಮ ವರದಿಯನ್ನು ಮೊನ್ನೆ ರಾಜ್ಯಪಾಲರ ಮುಖಾಂತರ ಸರ್ಕಾರಕ್ಕೆ ನೀಡಬೇಕಾಗಿರುವಂಥದ್ದು. ಈಗಾಗಲೇ ಪ್ರಸಕ್ತ ಆರ್ಥಿಕ ವರ್ಷ 2024-25ನೇ ಸಾಲಿಗೆ ಸಂಬಂಧಪಟ್ಟಂತೆ ನಮ್ಮ ಆಯೋಗ ಮೊದಲ ವರದಿಯನ್ನು ನಾವು ಸಲ್ಲಿಸಿದ್ದೇವೆ. ಅದು ಈಗಾಗಲೇ ಏಪ್ರಿಲ್ 1ರಿಂದ ಜಾರಿಗೆ ಬಂದಿರುವಂಥದ್ದಿದೆ. ಉಳಿಕೆ 5 ವರ್ಷ ಅವಧಿಯ ಪೈಕಿ ಉಳಿಕೆ 4 ವರ್ಷದ ಅವಧಿಗೆ ಸಂಬಂಧಪಟ್ಟಂತೆ ನಾವು ವರದಿಯನ್ನು ಸಿದ್ಧಪಡಿಸ್ತಾ ಇದ್ದೇವೆ. ಆ ಹಿನ್ನೆಲೆಯಲ್ಲಿ ರಾಜ್ಯದ ನಾನಾ ಭಾಗಗಳಿಗೆ, ನಾನಾ ಜಿಲ್ಲೆಗಳ ಸ್ಥಳೀಯ ಸಂಸ್ಥೆಗಳ ಪ್ರತಿನಿಧಿಗಳನ್ನು, ಅಧಿಕಾರಿಗಳನ್ನು ಭೇಟಿ ಮಾಡ್ತಾ ಇದ್ದೇವೆ. ಪಕ್ಕದ ರಾಜ್ಯಗಳಿಗೆ ಅಂದರೆ ಕೇರಳ ರಾಜ್ಯಕ್ಕೆ ಭೇಟಿ ಕೊಟ್ಟಿದ್ದೇವೆ, ತೆಲಂಗಾಣ ರಾಜ್ಯಕ್ಕೂ ಭೇಟಿ ಕೊಟ್ಟಿದ್ದೇವೆ. ಅಲ್ಲಿನ ಅರ್ಥವ್ಯವಸ್ಥೆ ಮತ್ತು ಅನುದಾನಗಳ ವಿತರಣೆ, ಇಲ್ಲಿ ಸಂಪನ್ಮೂಲಗಳ ಕ್ರೋಢೀಕರಣ ಮತ್ತು ಹಂಚಿಕೆ, ಮತ್ತು ಸಂಪನ್ಮೂಲಗಳ ಹಂಚಿಕೆ ಸಂದರ್ಭದಲ್ಲಿ ಸಂವಿಧಾನ ನಿಗದಿಪಡಿಸಿರುವಂಥ ಕಾರ್ಯಕ್ರಮಗಳನ್ನು ಯಾವ ರೀತಿ ಅನುಷ್ಠಾನಕ್ಕೆ ಸ್ಥಳೀಯ ಸಂಸ್ಥೆಗಳು ಜಾರಿಗೆ ತರ್ತಾ ಇದ್ದೇವೆ ಅಂತ ಹಿನ್ನೆಲೆಯಲ್ಲಿ ಅವರಿಗಿರುವಂಥ ಆಡಳಿತಾತ್ಮಕ ತೊಡಕುಗಳು, ಈ ಬಗ್ಗೆಯೂ ಕೂಡ ಅದನ್ನು ಸರಳಗೊಳಿಸುವಂಥದ್ದು ಮತ್ತು ಪರಿಣಾಮಕಾರಿಗೊಳಿಸುವಂಥ ಉದ್ದೇಶವೂ ಕೂಡ ನಮ್ಮ ಶಿಫಾರಸುಗಳಲ್ಲಿ ಸೇರುತ್ತದೆ. ಹಾಗಾಗಿ ಈ ದಿವಸ ಚಿಕ್ಕಬಳ್ಳಾಪುರ ನಗರಸಭೆಗೆ ಇದೀಗ ಭೇಟಿ ಕೊಟ್ಟು ನಗರಸಭೆಯ ಚುನಾಯಿತ ಸದಸ್ಯರು ಮತ್ತು ಅಧಿಕಾರಿಗಳ ಜೊತೆಗೆ ಸಮಾಲೋಚನೆ ನಡೆಸಿದ್ದೇವೆ. ಅತ್ಯಂತ ಉಪಯುಕ್ತವಾದಂಥ ಸಲಹೆಗಳನ್ನು ಕೂಡ ಜನಪ್ರತಿನಿಧಿಗಳಿಗೆ ನೀಡಿದ್ದಾರೆ. ಆ ಸಲಹೆಗಳನ್ನು ಕೂಡ ನಾವು ನಮ್ಮ ವರದಿಯ ಸಂದರ್ಭದಲ್ಲಿ ಅಳವಡಿಸ್ಕೊಳ್ತೇವೆ ಮತ್ತು ಸಂಬಂಧಪಟ್ಟಂಥ ಇಲಾಖೆಗಳ ಅಧಿಕಾರಿಗಳಿಗೂ ಕೂಡ ಸರ್ಕಾರಕ್ಕೂ ಕೂಡ ತಿಳಿಸುವಂಥ ಕೆಲಸ ಮಾಡ್ತೇವೆ. ನಂತರ ಆಯೋಗದ ಪದಾಧಿಕಾರಿಗಳಿಗೆ ಚಿಕ್ಕಬಳ್ಳಾಪುರ ನಗರಸಭೆಯಿಂದ ಸನ್ಮಾನಿಸಲಾಯಿತು. ಪ್ರವೀಣ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ಶ್ರೀ ಚಾಮವಿ ಪಾರ್ಟಿ ಹಾಲ್ 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, 1 ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ, 300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ. ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್ ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಇನ್ನು ಮುಂದೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಹೋಗಬೇಕು ಎಂಬ ಚಿಂತೆ ಬೇಡ. ಚಿಕ್ಕಬಳ್ಳಾಪುರದ ಮೊಟ್ಟ ಮೊದಲ ಅತ್ಯಾಧುನಿಕ ತಂತ್ರಜ್ಞಾನ, ಗುಣಮಟ್ಟದ ವೈದ್ಯಕೀಯವನ್ನು ಒಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ದಿನದ 24 ಗಂಟೆಗಳು ನೆಬುಲೈಸೇಷನ್, ಹೆರಿಗೆ, ಐಸಿಯು, ಟ್ರಾಮ್ ಸೆಂಟರ್, ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯವಿದೆ.
ಜೈನ್ ಮಿಷನ್ ಆಸ್ಪತ್ರೆಯು 4 ಅಂತಸ್ತಿನ ಕಟ್ಟಡವನ್ನು ಒಳಗೊಂಡಿದ್ದು 100 ಹಾಸಿಗೆಗಳುಳ್ಳ ಸುಸಜ್ಜಿತವಾದ ಆಸ್ಪತ್ರೆಯಾಗಿದೆ. ಅಲ್ಲದೆ ಸುಧಾರಿತ ಲ್ಯಾಬ್ ಸೌಲಭ್ಯಗಳು, ಎಕ್ಸ್ರೇ, OT ಕಾಂಪ್ಲೆಕ್ಸ್, ಲ್ಯಾಬ್ ಸೇವೆಗಳು, ಒಳಗಿನ ರೋಗಿಗಳು, ಸಾಮಾನ್ಯ ಸೇವೆಗಳು ಲಭ್ಯವಿದೆ. 24 ಗಂಟೆಗಳ ತುರ್ತು ಸೇವೆಗಳು, ICU, NICU, ಅಪಘಾತ ಮತ್ತು ತುರ್ತು ಚಿಕಿತ್ಸೆ, ಫಾರ್ಮಸಿ, ಆಂಬ್ಯುಲೆನ್ಸ್. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927. ಮತ್ತೊಂದು ಸಂಖ್ಯೆ 9008680303. ವಿರಾಮದ ನಂತರ CTV ನ್ಯೂಸ್ಗೆ ಮತ್ತೆ ಸ್ವಾಗತ. ಚಿರತೆಗಳ ದಾಳಿಯಿಂದಾಗಿ ಕುರಿಗಳು ಬಲಿಯಾಗಿರುವ ಘಟನೆ ವರುಣಾ ವಿಧಾನಸಭಾ ಕ್ಷೇತ್ರದ ನಂಜನಗೂಡು ತಾಲೂಕಿನ ತಗಡೂರು ಗ್ರಾಮದಲ್ಲಿ ನಡೆದಿದೆ. ತಗಡೂರು ಗ್ರಾಮದ ಪಶು ಆಸ್ಪತ್ರೆ ಮುಂಭಾಗದಲ್ಲಿ ಗ್ರಾಮಸ್ಥರು ಬಲಿಯಾದ ಕುರಿಗಳೊಂದಿಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಚಿರತೆಗಳ ದಾಳಿಯಿಂದಾಗಿ ಕುರಿಗಳು ಬಲಿಯಾಗಿರುವ ಘಟನೆ ವರುಣಾ ವಿಧಾನಸಭಾ ಕ್ಷೇತ್ರದ ನಂಜನಗೂಡು ತಾಲೂಕಿನ ತಗಡೂರು ಗ್ರಾಮದಲ್ಲಿ ನಡೆದಿದೆ. ತಗಡೂರು ಗ್ರಾಮದ ಪಶು ಆಸ್ಪತ್ರೆ ಮುಂಭಾಗದಲ್ಲಿ ಗ್ರಾಮಸ್ಥರು ಬಲಿಯಾದ ಕುರಿಗಳೊಂದಿಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕುರಿಗಳನ್ನು ನಂಬಿಕೊಂಡು ಜೀವನ ಸಾಗಿಸುತ್ತಿರುವ ಕುಟುಂಬದವರಿಗೆ ಕುರಿಗಳನ್ನು ಕಳೆದುಕೊಂಡ ಸಂಕಷ್ಟ ಅನುಭವಿಸುತ್ತಿದ್ದಾರೆ ಎಂದು ಅಳಲು ತೋಡಿಕೊಂಡರು. ಪ್ರತಿದಿನ ಸಾಕು ಪ್ರಾಣಿಗಳ ಮೇಲೆ ಚಿರತೆಗಳು ದಾಳಿ ನಡೆಸುತ್ತಿದ್ದು, ಕಳೆದ 2-3 ದಿನಗಳಿಂದ ಸುಮಾರು 10ಕ್ಕೂ ಹೆಚ್ಚು ಕುರಿಗಳ ಮೇಲೆ ದಾಳಿ ನಡೆಸಿ ತಿಂದು ಹಾಕಿದೆ. ಚಿರತೆ ದಾಳಿಯಿಂದ ಕುರಿಗಳನ್ನು ಕಳೆದುಕೊಂಡು ಲಕ್ಷಾಂತರ ರೂಪಾಯಿ ನಷ್ಟವಾಗಿದ್ದು, ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಮೃತಪಟ್ಟ ಕುರಿಗಳಿಗೆ ಪರಿಹಾರ ನೀಡಬೇಕು, ಬೋನು ಇಟ್ಟು ಚಿರತೆಗಳನ್ನು ಸೆರೆ ಹಿಡಿಯಬೇಕು ಎಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಆಮೇಲೆ ನಾವು ಕುರಿ ಮೇಯ್ಕೊಂಡು ಜೀವನ ಮಾಡೋರು, ನಾವು ಬಡವರು. ಹಿಂಗಾಗಿ ನಾವು ಅದ್ನೇಮಕ್ಕೆ ಜೀವನ ಮಾಡೋದು. ಈಗ ಅರಡೈಲಿಕರು ಉಡಪೆ ಮಾಡ್ತಾವ್ರೆ, ನಾವೇನು ಮಾಡೋ ಹೇಳಿ ಸರ್. ಇಲ್ಲಿ ಒಂದು ಚಿರತೆ ಇತ್ತು ಸರ್, ಮರಿ ಇದ್ಬಿಟ್ಟು ಸರ್, ಮರಿಗಳು ಅಲ್ಲಿ. ಆಮೇಲೆ ಒಂದು ನಾವು ನೋಡಿದ್ವಿ, ಆಮೇಲೆ ಮರಿಗಳು ನೋಡಿಲ್ಲ ಸರ್ ನಾವು. ಚಿರತೆ ಮಾತ್ರ ಒಂದೆರಡು ಕಾಣ್ತಾವೆ ಸರ್ ನಮ್ಗೆ. ಆಮೇಲೆ ಜನ ಇರ್ತಾವಲ್ಲ, ಇದ್ಬಿಡ್ತಾವೆ. ನಾವು ಈ ಕಡೆ ಬಂದಾಗ ಬಂದು ಮರಿ ಮೇಲೆ ಅಟ್ಯಾಕ್ ಮಾಡ್ಬಿಟ್ಟು ಅವತ್ತು ಬಂದು ಕರ್ದೋಣಿ ಇವ್ರ ಕಾಲೇಜ್ರ ಕರ್ತಿ ಏನಾರು ಬರ್ದೇವ ಅವ್ರು ಹೇಳಿ ಬನ್ನಿ ಸಹ ನೋಡ್ಕೊಂಡ್ ಬನ್ನಿ ಸಟದ ಅದೇ ದಾರಿ ನೇರ ನೋಡ್ಕೊ ಬನ್ನಿ ಯಾವ್ದ ಎತ್ತಾಗೆ ಅಂತಂದ್ರ ಆಗಲ್ಲಕ್ಕಮ್ಮ ನೀ ತರ್ಲು ಬೇಡ ನಾ ಬರೋದಿಲ್ಲ ಅಂತಂದ್ರು. ಆಗತ್ತೆ ಆಗಲ್ಲ ಸಹ ಅಂತೀಯ ಆಗದಿಲ್ಲಕ್ಕಮ್ಮ ನಿಮ್ ಊರೊಳಗೆ ಏನೇನು ಅಂತಾರ ನಾ ಏನಂತೀಯ ಉತ್ತರ ಕೊಳ್ಳಿ. ಕುಮಾರ್, CTV ನ್ಯೂಸ್, ನಂಜನಗೂಡು. ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಸರ್ಕಾರಿ ಪ್ರೌಢಶಾಲೆಯಲ್ಲಿ ವನ ಮಹೋತ್ಸವ, ಸ್ವಚ್ಛತಾ ಕಾರ್ಯಕ್ರಮ, ಡೆಂಗಿ ಜ್ವರ ನಿಯಂತ್ರಣ ಹಾಗೂ ಜಾಗೃತಿ ಜಾಥಾ, ವಿದ್ಯಾರ್ಥಿಗಳಿಗೆ ಬ್ಯಾಗ್ ಮತ್ತು ಕಲಿಕಾ ಸಾಮಗ್ರಿಗಳ ವಿತರಣಾ ಕಾರ್ಯಕ್ರಮವನ್ನು ಇಂದು ಹಮ್ಮಿಕೊಳ್ಳಲಾಗಿತ್ತು. ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಸರ್ಕಾರಿ ಪ್ರೌಢಶಾಲೆಯಲ್ಲಿ ವನ ಮಹೋತ್ಸವ, ಸ್ವಚ್ಛತಾ ಕಾರ್ಯಕ್ರಮ, ಡೆಂಗಿ ಜ್ವರ ನಿಯಂತ್ರಣ ಹಾಗೂ ಜಾಗೃತಿ ಜಾಥಾ, ವಿದ್ಯಾರ್ಥಿಗಳಿಗೆ ಬ್ಯಾಗ್ ಮತ್ತು ಕಲಿಕಾ ಸಾಮಗ್ರಿಗಳ ವಿತರಣಾ ಕಾರ್ಯಕ್ರಮವನ್ನು ಇಂದು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ಸ್ಟೇಟ್ ಟ್ರೀಟ್ ಎಂಬ ಸ್ವಯಂ ಸೇವಾ ಸಂಸ್ಥೆಯ 60 ಜನ ಸ್ವಯಂ ಸೇವಕರು ಭಾಗವಹಿಸಿದ್ದರು. ಮಾರ್ಗದರ್ಶಿ ಸಂಸ್ಥೆಯ ವತಿಯಿಂದ ಶಾಲೆಯ ಎಲ್ಲ ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕಗಳನ್ನು ವಿತರಿಸಲಾಯಿತು. ಜಂಗಮಕೋಟೆ ಹೋಬಳಿಯ ಎಲ್ಲ ಶಾಲೆಗಳ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಬ್ಯಾಗುಗಳು ಮತ್ತು ಕಲಿಕಾ ಸಾಮಗ್ರಿಗಳನ್ನು ವಿತರಿಸಲಾಯಿತು. ಮಾರ್ಗದರ್ಶಿ ಸಂಸ್ಥೆಯ ಮುಖ್ಯಸ್ಥೆ ಶಾಂತಲಾ ಮಾತನಾಡಿ, ವಿಕಲಚೇತನ ವಿದ್ಯಾರ್ಥಿಗಳಿಗೆ ಸಮಾಜದಲ್ಲಿ ಪ್ರತಿಯೊಬ್ಬರೂ ಅವಕಾಶ ನೀಡುವ ಮೂಲಕ ಸಮಾಜದ ಮುಖ್ಯ ವಾಹಿನಿಗೆ ತರಲು ಸಹಕರಿಸಬೇಕೆಂದು ತಿಳಿಸಿದರು.
ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ಪ್ರಸನ್ನಕುಮಾರ್ ಮಾತನಾಡಿ, ಬೆಂಗಳೂರಿನ ಐಟಿ ಬಿಟಿ ಕಂಪನಿಯ ಉದ್ಯೋಗಿಗಳು ವಾರಾಂತ್ಯದಲ್ಲಿ ಮೋಜು ಮಸ್ತಿಯಲ್ಲಿ ಪಾಲ್ಗೊಳ್ಳುವುದನ್ನು ಕಂಡಿದ್ದೇವೆ. ಆದರೆ ಇಲ್ಲಿ ಈ ದಿನ ಬಂದಿರುವ ಸ್ಟೇಟ್ ಟ್ರೀಟ್ ಎಂಬ ಸಂಸ್ಥೆಯ ಉದ್ಯೋಗಿಗಳು ವಾರಾಂತ್ಯದಲ್ಲಿ ಹಿಂದುಳಿದ ಗ್ರಾಮವನ್ನು ಆಯ್ಕೆ ಮಾಡಿಕೊಂಡು ಅದರಲ್ಲೂ ಸರ್ಕಾರಿ ಶಾಲೆಗಳಿಗೆ ಆಗಮಿಸಿ ಗಿಡ ನೀಡುವುದು, ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡುವುದು, ಕಲಿಕಾ ಸಾಮಗ್ರಿಗಳನ್ನು ವಿತರಿಸುವುದು, ಇಂತಹ ಕಾರ್ಯಕ್ರಮಗಳು ಎಲ್ಲರಿಗೂ ಪ್ರೇರಣಾದಾಯಕವಾಗಿದೆ ಎಂದರು. ಮುಂದಿನ ದಿನಗಳಲ್ಲಿ ಇದೇ ರೀತಿ ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳ ಅಭಿವೃದ್ಧಿಗಾಗಿ ಕೈಜೋಡಿಸಬೇಕೆಂದು ವಿನಂತಿಸಿದರು. ನವಜೀವನ ಸಂಸ್ಥೆಯ ಶಿಡ್ಲಘಟ್ಟ ತಾಲೂಕು ಅಧ್ಯಕ್ಷ ಬೆಳ್ಳೂಟಿ ಮುನಿರಾಜು ಮಾತನಾಡಿ, ಕಾರ್ಯಕ್ರಮದ ಯಶಸ್ವಿಗೆ ಹಲವು ದಾನಿಗಳು ಹಾಗೂ ಸಂಘ ಸಂಸ್ಥೆಯವರು ಕೊಡುಗೆ ನೀಡಿದ್ದು, ಅವರ ಕೊಡುಗೆಯನ್ನು ಸದ್ಬಳಕೆ ಮಾಡಿಕೊಂಡು ಎಲ್ಲಾ ವಿದ್ಯಾರ್ಥಿಗಳು ತಮ್ಮ ಶಾಲೆಗೆ ಹಾಗೂ ದೇಶಕ್ಕೆ ಒಳ್ಳೆಯ ಹೆಸರನ್ನು ತರಬೇಕು ಎಂದರು. ಜಂಗಮಕೋಟೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸುಜಾತ ನರಸಿಂಹಯ್ಯ, ಸದಸ್ಯರಾದ ಫಯಾಜ್, ವೆಂಕಟೇಶ್, ಕಾರ್ಯದರ್ಶಿ ರಾಧಾಕೃಷ್ಣ, ಅಕೌಂಟೆಂಟ್ ಮಂಜುನಾಥ್, ಜಂಗಮಕೋಟೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಅಂಬಿಕಾ, ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷ ಮೆಹಬೂಬ್ ಪಾಷಾ, ಸರ್ಕಾರಿ ಪ್ರೌಢಶಾಲಾ ಶಿಕ್ಷಕಿ ಸುಷ್ಮಾ, ನಾಗರತ್ನ, ಲತಾ, ಮೇಘಾ ಜೋಶಿ, ವೆಂಕಟಲಕ್ಷ್ಮಮ್ಮ, ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಸಂಸ್ಥೆಯ ಜಿಲ್ಲಾ ಕಾರ್ಯದರ್ಶಿ ಸಿಬಿ ಪ್ರಕಾಶ್ ಮತ್ತಿತರರು ಹಾಜರಿದ್ದರು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ವಿವಾ ಟೊಯೋಟಾ ಅರ್ಪಿಸುವ ಹಳ್ಳಿ ಹಬ್ಬ ಟೊಯೋಟಾ ಟೈಸರ್ ಅನಾವರಣಕ್ಕಾಗಿ ನಿಮ್ಮನ್ನ ಮತ್ತು ನಿಮ್ಮ ಕುಟುಂಬವನ್ನ ಹೃತ್ಪೂರ್ವಕವಾಗಿ ಆಹ್ವಾನಿಸುತ್ತೇವೆ. ದಿನಾಂಕ ಗುರುವಾರ 11ನೇ ಜುಲೈ, ಶುಕ್ರವಾರ 12 ಮತ್ತು ಶನಿವಾರ 13ನೇ ಜುಲೈ. ಸ್ಥಳ ಬಿಬಿ ರಸ್ತೆ, ಶನೇಶ್ವರ ದೇವಸ್ಥಾನ ಮುಂಭಾಗ, ಚಿಕ್ಕಬಳ್ಳಾಪುರ. ನಿಮ್ಮ ಹಳೆಯ ಕಾರನ್ನ ಹೊಸದಾದ ಟೊಯೋಟಾ ಕಾರಿಗೆ ಎಕ್ಸ್ಚೇಂಜ್ ಮಾಡಿ. Book your Toyota car today and get a chance to win voucher worth rupees 25,000. Free general checkup, free evaluation, test drive and win assured gifts. Viva Toyota, T-Sparsh, Chikkaballapura, near SGCIT College, Bangalore Road, opposite to Citrus Layout, Chikkaballapura. Call 9900 9900035317. ದೇವಾಲಯದ ಮುಂದೆ ಇರಬೇಕಾದ ಕಲ್ಯಾಣಿ ಹೋಟೆಲ್ನಲ್ಲಿ ಯಾಕಂದ್ರೆ ಈ ಹೋಟೆಲ್ ಹೆಸರೇ ಕಲ್ಯಾಣಿ ಊಟ. ಕಲ್ಯಾಣಿಯ ಮುಂದೆ ಊಟ ರುಚಿ ಮತ್ತು ಶುಚಿಯಾದ ಊಟ. ಬೆಳಗಿನ ಉಪಹಾರಕ್ಕಾಗಿ ಕೂಡಲೇ ಭೇಟಿ ನೀಡಿ ಹೋಟೆಲ್ ಕಲ್ಯಾಣಿ ಊಟ. ಇಲ್ಲಿ ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್ ಸೇರಿ ಎಲ್ಲಾ ತರಹದ ಊಟ ದೊರೆಯುತ್ತದೆ. ಬೆಳಗಿನ ಉಪಹಾರಕ್ಕಾಗಿ ಬಗೆ ಬಗೆಯ ದೋಸೆ, ಮೃದುವಾದ ಇಡ್ಲಿ ಜೊತೆಗೆ ವಡೆ, ಬಗೆ ಬಗೆಯ ತಿಂಡಿ, ವಿಧ ವಿಧವಾದ ಊಟ ಸಿಗುತ್ತದೆ. ಹಾಗೂ ನಮ್ಮಲ್ಲಿ ಕ್ಯಾಟರಿಂಗ್ ಸೌಲಭ್ಯವೂ ಸಹ ದೊರೆಯುತ್ತದೆ. ಇಷ್ಟಕ್ಕೂ ಇದು ಇರುವುದಾದರೂ ಎಲ್ಲಿ ಅಂತೀರಾ? ಹಿಂದೆ ಭೇಟಿ ನೀಡಿ ಹೋಟೆಲ್ ಕಲ್ಯಾಣಿ ಊಟ, ವಿಶ್ವನಾಥನ್ ಪಿಳ್ಳೈ ಕಿಚನ್, ಆದಿಯೋಗಿ ಪ್ರತಿಮೆ, ಪ್ರವೇಶ ದ್ವಾರದ ಬಳಿ, ಚಿಕ್ಕಬಳ್ಳಾಪುರ. ರಾಮೂಸ್ ಫರ್ನಿಚರ್ ಪ್ಯಾರಡೈಸ್, ರಾಗ ಬಿಲ್ಡಿಂಗ್, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮ ಸಂಸ್ಥೆಯು 1994ರಿಂದ ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ ಗ್ರಾಹಕರ ಬೇಡಿಕೆಗಳಿಗೆ ಅನುಗುಣವಾಗಿ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೆ ಉತ್ತಮ ಸೇವೆಯನ್ನ ಸಲ್ಲಿಸುತ್ತಾ ಬಂದಿದೆ. ನಮ್ಮಲ್ಲಿ ಆಕರ್ಷಕ ಕಲಾತ್ಮಕ ವಿನ್ಯಾಸಗಳುಳ್ಳ ವಿವಿಧ ಮಾದರಿಯ ಗೃಹಾಲಂಕಾರ ಟೀಕ್ ವುಡ್ ಫರ್ನಿಚರ್ಸ್, ಸೋಫಾ ಸೆಟ್, ಡೈನಿಂಗ್ ಟೇಬಲ್ಸ್, ಲೆದರ್ ಸೋಫಾ ಸೆಟ್, ಆಫೀಸ್ ಫರ್ನಿಚರ್ಸ್ ಮತ್ತು ಬೆಡ್ರೂಮ್ ವಾರ್ಡ್ರೋಬ್ಸ್ ಅಂಡ್ ಕಾಟ್ಸ್ ಮತ್ತು ಇಟಾಲಿಯನ್ ಕಿಚನ್ ಮತ್ತು ನಿಮ್ಮ ಮನೆಯ ಎಲ್ಲ ಇಂಟೀರಿಯರ್ ಡಿಸೈನ್ ಅನ್ನ ನಿಮ್ಮ ಮನಸ್ಸಿಗೊಪ್ಪುವಂತೆ ಕೇವಲ 15 ದಿನಗಳಲ್ಲಿ ಮಾಡಿಕೊಡಲಾಗುತ್ತದೆ. ಜರ್ಮನ್ ಯಂತ್ರೋಪಕರಣಗಳಿಂದ ಕೂಡಿದ ಸ್ವಂತ ಫ್ಯಾಕ್ಟರಿಯನ್ನ ಹೊಂದಿದ್ದು ಎಲ್ಲ ರೀತಿಯ ಗ್ರಾಹಕರ ಕೈಗೆಟುಕುವ ಬೆಲೆಗಳಿಗೆ ತಕ್ಕಂತೆ ಫರ್ನಿಚರ್ಸ್ ಹಾಗೂ ಇಂಟೀರಿಯರ್ ಅನ್ನ ಮಾಡಿಕೊಡಲಾಗುತ್ತದೆ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ರಾಮೂಸ್ ಫರ್ನಿಚರ್ಸ್ ಪ್ಯಾರಡೈಸ್, ರಾಗ ಬಿಲ್ಡಿಂಗ್, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು.
ಸರ್ಕಾರಿ ಶಾಲಾ ಮಕ್ಕಳು ಇತರೆ ಖಾಸಗಿ ಶಾಲಾ ಮಕ್ಕಳಂತೆ ಕಲಿಯಲು ಪೂರಕವಾದ ಎಲ್ಲ ಸೌಲಭ್ಯಗಳನ್ನು ಸರ್ಕಾರ ಕಲ್ಪಿಸಿದೆ ಎಂದು ಪಿಎಂ ಶ್ರೀ ಶಾಲೆಯ ಮುಖ್ಯ ಶಿಕ್ಷಕ ಆರ್ ಹನುಮಂತರೆಡ್ಡಿ ತಿಳಿಸಿದರು. ಬಾಗೇಪಲ್ಲಿ ಪಟ್ಟಣದ 2024-25ನೇ ಸಾಲಿನ ಪಿಎಂ ಶ್ರೀ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆಯೋಜಿಸಿದ್ದ 461 ಶಾಲಾ ಮಕ್ಕಳಿಗೆ ಶನಿವಾರ ಉಚಿತವಾಗಿ ಶೂ ಮತ್ತು 2 ಜೊತೆ ಸಾಕ್ಸ್ ವಿತರಣೆ ಮಾಡಿದರು. ಸರ್ಕಾರಿ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಒದಗಿಸಲು ವಿದ್ಯಾರ್ಥಿಗಳಿಗೆ ಅಗತ್ಯ ಸಮವಸ್ತ್ರ, ಶೂ, ಬಿಸಿ ಊಟ ಒಳಗೊಂಡಂತೆ ಎಲ್ಲಾ ಸೌಕರ್ಯ ಒದಗಿಸಲಾಗಿದೆ. ಇದರ ಪ್ರಯೋಜನವನ್ನು ಎಲ್ಲಾ ವಿದ್ಯಾರ್ಥಿಗಳು ಪಡೆಯಬೇಕು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ನಿವೃತ್ತ ದೈಹಿಕ ಶಿಕ್ಷಕ ವೆಂಕಟೇಶ್, ಮುಖ್ಯ ಶಿಕ್ಷಕ ವೇಣು, ಎಸ್ಡಿಎಂಸಿ ಅಧ್ಯಕ್ಷೆ ಉಷಾ, ಭಾರತಿ, ನರಸಿಂಹಪ್ಪ, ವೈಎ ಮಂಜುನಾಥ್, ಪ್ರಭಾವತಿ, ಧರ್ಮಪುತ್ರಿ ಮತ್ತಿತರರು ಹಾಜರಿದ್ದರು. ಒರಿಸ್ಸಾದಿಂದ ಮಹಾರಾಷ್ಟ್ರ ರಾಜ್ಯಕ್ಕೆ ಸಾಗಿಸುತ್ತಿದ್ದ ಭಾರೀ ಮೊತ್ತದ ಗಾಂಜಾವನ್ನ ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿದ ಬೀದರ್ ಜಿಲ್ಲಾ ಪೊಲೀಸರು ಲಾರಿ ಸೇರಿದಂತೆ 3.19 ಕೋಟಿ ಮೌಲ್ಯದ ಗಾಂಜಾ ಲಾರಿ, ಕ್ರೆಟಾ ಕಾರು ವಶಕ್ಕೆ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ನಿನ್ನೆ ತಡರಾತ್ರಿ ಬಂಗೂರು ಚೆಕ್ಪೋಸ್ಟ್ ಬಳಿ ಖಚಿತ ಮಾಹಿತಿ ಮೇರೆಗೆ ದಾಳಿ ಮಾಡಿ ಖಾಲಿ ಲಾರಿಯ ಟಾಪ್ ಮೇಲೆ ಸಾಗಾಟ ಮಾಡುತ್ತಿದ್ದ 3 ಕ್ವಿಂಟಾಲ್ ಗಾಂಜಾ ವಶಕ್ಕೆ ಪಡೆಯಲಾಗಿದೆ. ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ಮಾರ್ಗದರ್ಶನದಲ್ಲಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಮಹೇಶ್ ಮೇಘಣ್ಣನವರ್, ಡಿಎಸ್ಪಿ ಶಿವನಗೌಡ ಪಾಟೀಲ್, ಗಾಂಧಿಗಂಜ್ ಸಿಪಿಐ ಹಣಮರೆಡ್ಡಪ್ಪ ನೇತೃತ್ವದಲ್ಲಿ ಭರ್ಜರಿ ಕಾರ್ಯಾಚರಣೆ ನಡೆಸಲಾಗಿದೆ. ಎನ್ಡಿಪಿಎಸ್ ಅಡಿಯಲ್ಲಿ ಮನ್ನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಗಾಂಜಾ ಕಾರ್ಯಾಚರಣೆಯಲ್ಲಿ ಭಾಗಿಯಾದ ಪೊಲೀಸ್ ಸಿಬ್ಬಂದಿಗೆ ಬಹುಮಾನ ಘೋಷಣೆ ಮಾಡಿದ ಎಸ್ಪಿ ಪ್ರದೀಪ್ ಗುಂಟಿ. ಗೌರಿಬಿದನೂರು ಶಾಸಕ ಪುಟ್ಟಸ್ವಾಮಿಗೌಡ ನೇತೃತ್ವದಲ್ಲಿ ಪಟ್ಟಣದ ಮಿನಿ ವಿಧಾನಸೌಧ ಪಕ್ಕದ ಸಮತಾ ಭವನದಲ್ಲಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಮಾತನಾಡಿದ ಶಾಸಕರು, ವಿದ್ಯಾರ್ಥಿಗಳಿಗೆ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಸಾಧನೆ ಮಾಡಿ ದೇಶಕ್ಕೆ ಕೀರ್ತಿ ತರಬೇಕು ಎಂದು ಕರೆ ನೀಡಿದರು. ಕಳೆದ ಹಲವು ವರ್ಷಗಳಿಂದ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಲಾಗುತ್ತಿದ್ದು, ಮಕ್ಕಳ ಪ್ರತಿಭೆ ಗುರುತಿಸಿ ಸಹಾಯ ಮಾಡಲಾಗುತ್ತಿದೆ. ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ವಿತರಣೆ ಜೊತೆಗೆ ವಿದ್ಯಾರ್ಥಿಗಳಿಗೆ ಸಹಾಯಧನ ವಿತರಿಸಲಾಯಿತು. ಮಲಿಯ ಶಾಂತಮುನಿ ದೇಶಿ ಕೇಂದ್ರ ಶಿವಾಚಾರ್ಯ ಮಹಾಸ್ವಾಮಿಗಳು ಮಾತನಾಡಿ, ಕಬ್ಬು ಹಿಂಡಿ ಬಿಸಾಡಿದ ನಂತರ ನೊಣಗಳು ಬಂದು ಕೂರುತ್ತವೆ. ವಿದ್ಯಾರ್ಥಿಗಳು ಸೋಮಾರಿಗಳಾಗದೆ ದೇಶಕ್ಕೆ ಮತ್ತು ಸಮಾಜಕ್ಕೆ ಒಳ್ಳೆ ಕೊಡುಗೆ ನೀಡಿ ಹಾಗೆಯೇ ಉತ್ತಮ ಜೀವನ ರೂಪಿಸಿಕೊಳ್ಳಬೇಕೆಂದು ಕಿವಿಮಾತು ಹೇಳಿದ್ರು. ಇನ್ನು ಕಾರ್ಯಕ್ರಮದಲ್ಲಿ ತಾಲೂಕು ದಂಡಾಧಿಕಾರಿ ಮಹೇಶ್ ಪತ್ರಿ, ಚಿಕ್ಕಬಳ್ಳಾಪುರ ಡಿವೈಎಸ್ಪಿ ಶಿವಕುಮಾರ್ ಇನ್ನೂ ಹಲವರು ಹಾಜರಿದ್ದರು. ಗುಬ್ಬಿ ತಾಲೂಕಿನ ಹಲವು ಮದ್ಯದ ಅಂಗಡಿಗಳಲ್ಲಿ ಬೆಳ್ಳಂಬೆಳಗ್ಗೆಯೇ ಮದ್ಯ ಮಾರಾಟ ನಡೆಯುತ್ತಿದ್ದು, ಇದರಿಂದ ಅನೇಕ ಮಂದಿ ಮದ್ಯಕ್ಕೆ ದಾಸರಾಗಿ ಅನಾರೋಗ್ಯ ಪೀಡಿತರಾಗುವಂತಾಗಿದೆ. ಬೆಳಗ್ಗೆ 5 ಗಂಟೆಗೆ ಮದ್ಯ ಮಾರಾಟ ಮಾಡಲಾಗುತ್ತಿದೆ. ಕಾಫಿ, ಟೀ ಸಿಗುವುದಕ್ಕೂ ಮೊದಲೇ ಮದ್ಯ ಸಿಗುತ್ತಿರೋದು ವಿಪರ್ಯಾಸ. ಎಲ್ಲ ರೀತಿಯ ಬ್ರ್ಯಾಂಡ್ ಲಿಕ್ಕರ್ ಬೆಳ್ಳಂಬೆಳಗ್ಗೆಯೇ ಮಾರಾಟ ಮಾಡಲಾಗುತ್ತಿದ್ದು, ಎಂಆರ್ಪಿ ದರಕ್ಕಿಂತ ದುಪ್ಪಟ್ಟು ಬೆಲೆಗೆ ಮಾರಾಟ ಮಾಡಲಾಗುತ್ತಿದೆ. ಅಬಕಾರಿ ಇಲಾಖೆ, ಪೊಲೀಸ್ ಇಲಾಖೆ ಮದ್ಯ ಮಾರಾಟದ ಬಗ್ಗೆ ಕಣ್ಮುಚ್ಚಿ ಕುಳಿತುಕೊಂಡಿರುವರೇ ಎಂಬ ಸಂಶಯ ಕಾಡುತ್ತಿದ್ದು, ರಸ್ತೆಯಲ್ಲಿ ಓಡಾಡುವ ಮಹಿಳೆಯರು, ಮಕ್ಕಳು ಮುಜುಗರ ಅನುಭವಿಸುವಂತಾಗಿದೆ. ಹಲವಾರು ಮದ್ಯ ಮಾರಾಟ ಮಳಿಗೆಗಳಿಂದ ನಿಯಮ ಉಲ್ಲಂಘಿಸಿ ಬೆಳ್ಳಂಬೆಳಗ್ಗೆ ಮದ್ಯ ಮಾರಾಟ ಮಾಡಲಾಗುತ್ತಿದ್ದು, ಬಾರ್ ಮಾಲೀಕರ ಬಂಡತನಕ್ಕೆ ಸಾರ್ವಜನಿಕರಿಂದ ವ್ಯಾಪಕ ಖಂಡನೆ ವ್ಯಕ್ತವಾಗಿದೆ. ಗುಬ್ಬಿ ತಾಲೂಕಿನ ಮಾದಾಪುರದ ಮಣ್ಣಮ್ಮ ದೇವಿಗೆ ಪೂಜೆ ಸಲ್ಲಿಸಿದ ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ನಂತರ ಅಭಿಮಾನಿಗಳು ತಂದ 62 ಕೆಜಿ ತೂಕದ ಕೇಕ್ ಕತ್ತರಿಸಿ ತಮ್ಮ 62ನೇ ಹುಟ್ಟುಹಬ್ಬ ಆಚರಿಸಿಕೊಂಡರು. ಈ ವೇಳೆ ಮಾತನಾಡಿ, ಕೆಎಸ್ಆರ್ಟಿಸಿ ಬಸ್ ಟಿಕೆಟ್ ದರ ಹೆಚ್ಚಳವಾಗುವುದು ಈಗಾಗಲೇ ಮುಖ್ಯಮಂತ್ರಿಯವರಿಗೆ ಪ್ರಣಾಳಿಕೆ ನೀಡಲಾಗಿದೆ. ಡೀಸೆಲ್ ದರ ಹೆಚ್ಚಾಗಿರುವ ಕಾರಣ ಬಸ್ ಟಿಕೆಟ್ ದರವನ್ನು ಹೆಚ್ಚಿಸಲಾಗುವುದು ಎಂದರು.
ಶಕ್ತಿ ಯೋಜನೆ ಇದ್ದರೂ 295 ಕೋಟಿ ರೂಪಾಯಿ ನಷ್ಟದಲ್ಲಿ ನಿಗಮ ನಡೆಯುತ್ತಿದೆ. ಬಸ್ ಬಿಡಿ ಭಾಗಗಳಿಗೆ 29 ಕೋಟಿ ನೀಡಲಾಗಿದೆ. ವೋಲ್ವೋ ಬಸ್ಸಿಗೆ ಬೇಡಿಕೆ ಹೆಚ್ಚಿದೆ. ನೌಕರರಿಗೆ 570 ಕೋಟಿ ನೀಡಬೇಕು ಎಂದರು. ನೌಕರರಿಗೆ ಇನ್ಸೆಂಟಿವ್ ಮತ್ತು ಸರ್ಕಾರಿ ಸವಲತ್ತು ನೀಡಬೇಕು. ನೌಕರರ ವೇತನ ಹೆಚ್ಚು ಮಾಡುವ ಸಾಧ್ಯತೆ ಇದೆ ಎಂದರು. ಪೆರೇಸಂದ್ರ ಗುಡಿಬಂಡೆ ಮಾರ್ಗದ ಅಚ್ಯುತ ಕಾಲೇಜು ಕ್ರಾಸ್ ಬಳಿ ನಡೆದ ಅಪಘಾತದಲ್ಲಿ ಹೊಸಕೋಟೆ ತಾಲೂಕಿನ ಬಿದರಹಳ್ಳಿ ಗ್ರಾಮದ 23 ವರ್ಷದ ಮಲ್ಲಿಕಾರ್ಜುನ್ ರೆಡ್ಡಿ ಎಂಬುವವರು ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾರೆ. ಗುಡಿಬಂಡೆ ಸುರಸದ್ಮಗಿರಿ ಬೆಟ್ಟಕ್ಕೆ ಟ್ರೆಕ್ಕಿಂಗ್ ಮಾಡಲು ಬರುತ್ತಿದ್ದ ವೇಳೆ ಅಪಘಾತ ಸಂಭವಿಸಿದೆ. ವೀಕೆಂಡ್ ಕಾರಣ ಟ್ರೆಕ್ಕಿಂಗ್ ಆಗಿ ಸ್ನೇಹಿತರೊಂದಿಗೆ ಬೈಕ್ನಲ್ಲಿ ಬರುತ್ತಿದ್ದ ವೇಳೆ ಅತಿ ವೇಗದಿಂದ ಬಂದ ಬುಲೆರೋ ವಾಹನ ಬೈಕ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಬೈಕ್ ನಜ್ಜುಗುಜ್ಜಾಗಿ ಬೈಕ್ ಸವಾರ ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾರೆ. ಮೃತದೇಹವನ್ನು ಗುಡಿಬಂಡೆ ಸಾರ್ವಜನಿಕ ಆಸ್ಪತ್ರೆಯ ಶವಾಗಾರಕ್ಕೆ ರವಾನೆ ಮಾಡಲಾಗಿದ್ದು, ಮಲ್ಲಿಕಾರ್ಜುನ ಅವರ ಸಾವಿಗೆ ಅವರೊಂದಿಗೆ ಬಂದಿದ್ದ ಸ್ನೇಹಿತರು ಕಂಬನಿ ಮಿಡಿದಿದ್ದಾರೆ. ಶಿರಾ ತಾಲೂಕಿನ ಗಡಿಗ್ರಾಮ ಹಾರೋಗೆರೆ ಶ್ರೀ ಅಮ್ಮಾಜಿ ಗ್ರಾಮಾಂತರ ಪ್ರೌಢಶಾಲೆ ಆವರಣದಲ್ಲಿ ಶನಿವಾರ 96 ಶಾಲಾ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ವಿತರಣೆ ಮಾಡಲಾಯಿತು. ಸಮಾಜ ಸೇವಕ ಚೆಂಗಾವರ ಶಿವು ಮಕ್ಕಳಿಗೆ ಶಾಲಾ ಬ್ಯಾಗ್ ವಿತರಣೆ ಮಾಡಿದ್ರ. ಅಮ್ಮಾಜಿ ಗ್ರಾಮಾಂತರ ಪ್ರೌಢಶಾಲಾ ಅಧ್ಯಕ್ಷ ಬಿಸಿ ಸತೀಶ್, ಅಮ್ಮಾಜಿ ಗ್ರಾಮಾಂತರ ಪ್ರೌಢಶಾಲಾ ನಿರ್ದೇಶಕ ರಾಧಾಕೃಷ್ಣ, ಮುಖ್ಯ ಶಿಕ್ಷಕ ಸುರೇಶ್, ಶಿಕ್ಷಕರಾದ ಮಾರುತಿ, ಪಾಂಡುರಂಗಪ್ಪ, ಕೆಸಿ ದೇವರಾಜ್, ಪಿ ತಿಪ್ಪೇಸ್ವಾಮಿ, ಎಲ್ಟಿ ಗೌಡ, ಲಿಂಗರಾಜು ಇನ್ನೂ ಹಲವರು ಹಾಜರಿದ್ರ. ಕ್ರೀಡೆಯಲ್ಲಿ ಹೆಚ್ಚು ಭಾಗವಹಿಸುವುದರಿಂದ ಆರೋಗ್ಯವಂತ ಜೀವನ ನಡೆಸಲು ಸಾಧ್ಯ ಎಂದು ಬಿಜೆಪಿ ಹಿರಿಯ ಮುಖಂಡ ಚೇತನ್ ಗೌಡ ತಿಳಿಸಿದರು. ವಿಜಯಪುರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆಟದ ಮೈದಾನದಲ್ಲಿ ವಿಜಯಪುರ ಕೆಂಪೇಗೌಡರ ಯುವಕರ ಗೆಳೆಯರ ಬಳಗದಿಂದ ಹಮ್ಮಿಕೊಂಡಿದ್ದ 3ನೇ ವರ್ಷದ ಕ್ರಿಕೆಟ್ ಟೂರ್ನಿಗೆ ಚಾಲನೆ ನೀಡಿ ಅವರು ಮಾತನಾಡಿದರು. ಯುವಕರು ಸಮುದಾಯದಲ್ಲಿ ಮಾದರಿಯಾಗಿರಬೇಕು. ಕ್ರೀಡಾಕೂಟದಿಂದ ಸಂಪರ್ಕ ಹೆಚ್ಚಾಗುತ್ತದೆ. ಪ್ರತಿನಿತ್ಯ ಕ್ರೀಡೆಯಲ್ಲಿ ಭಾಗವಹಿಸುವುದರಿಂದ ಉತ್ತಮ ಆರೋಗ್ಯ ವೃದ್ಧಿಯಾಗುತ್ತದೆ ಎಂದರು. ಕೆಂಪೇಗೌಡ ಯುವಕ ಸಂಘದ ವಿಶ್ವನಾಥ್ ಗೌಡ ಮಾತನಾಡಿ, ಕ್ರಿಕೆಟ್ ಟೂರ್ನಿಯಲ್ಲಿ ಪ್ರಥಮ ಬಹುಮಾನ 25,000 ನಗದು ಟ್ರೋಫಿ, 2ನೇ ಬಹುಮಾನ 15,000 ಟ್ರೋಫಿ ಮತ್ತು 3ನೇ ಬಹುಮಾನ 10,000 ನಗದು ಮತ್ತು ಟ್ರೋಫಿ ನೀಡಲಾಗುತ್ತದೆ ಎಂದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅವಿಭಜಿತ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಕೆಲ ಶಾಸಕರಿಗೆ ಪ್ರಚಾರದ ಹುಚ್ಚು. ನೀರಾವರಿ ವಿಚಾರದಲ್ಲಿ ಜಿಲ್ಲೆಗಳ ಶಾಸಕರಿಂದಲೇ ವಿರೋಧ. ಆಗಸ್ಟ್ನಲ್ಲಿ ಪ್ರಧಾನಿ ಬಳಿ ಉಭಯ ಜಿಲ್ಲೆಗಳ ರೈತರ ನಿಯೋಗ. ಮುಳಬಾಗಲು ಶಾಸಕ ಸಮೃದ್ಧಿ ಮಂಜುನಾಥ್. ದೂರವಾಗಿದ್ದ ಜೋಡಿಗಳ ಒಂದು ಮಾಡಿದ ಲೋಕ್ ಅದಾಲತ್. 3 ಜೋಡಿಗಳನ್ನು ಒಂದು ಮಾಡಿ ಮಾನವೀಯತೆ ಮೆರೆದ ನ್ಯಾಯಾಧೀಶರ ಸಮ್ಮುಖದಲ್ಲಿ ಮತ್ತೆ ಒಂದಾದ ಜೋಡಿಗಳು. ಚಿಕ್ಕಬಳ್ಳಾಪುರ ನಗರಸಭೆಗೆ 5ನೇ ಹಣಕಾಸು ಆಯೋಗ ಭೇಟಿ. ಆಯೋಗದ ಅಧ್ಯಕ್ಷ ಡಾಕ್ಟರ್ ಸಿ ನಾರಾಯಣಸ್ವಾಮಿ ನೇತೃತ್ವದ ತಂಡ ಭೇಟಿ, ಸದಸ್ಯರೊಂದಿಗೆ ಚರ್ಚೆ. ಚುನಾಯಿತ ಸದಸ್ಯರಿಂದ ಮಾಹಿತಿ ಪಡೆದ ತಂಡ. ನಂಜನಗೂಡಿನಲ್ಲಿ ಚಿರತೆಗಳ ದಾಳಿಗೆ ಕುರಿಗಳ ಬಲಿ. ಪಶು ಆಸ್ಪತ್ರೆ ಮುಂಭಾಗದಲ್ಲಿ ಮೃತಪಟ್ಟ ಕುರಿಗಳೊಂದಿಗೆ ಮಾಲೀಕರ ಅಳಲು. ತಗಡೂರು ಗ್ರಾಮಸ್ಥರಿಂದ ಚಿರತೆ ಸೆರೆಗೆ ಆಗ್ರಹ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.